ನಮಸ್ಕಾರ. ಆರೋಗ್ಯ ರಹಸ್ಯ ಕಾರ್ಯಕ್ರಮಕ್ಕೆ ಸ್ವಾಗತ. ನಾನು ದಿವ್ಯಶ್ರೀ. ಮನುಷ್ಯ ಅಂದ ಸಂದರ್ಭದಲ್ಲಿ ಕರ್ಮಗಳನ್ನು ಮಾಡ್ತಾ ಇರ್ತಾನೆ. ಕರ್ಮ ಅಂದ್ರೇನು? ಕೆಲಸ. ಆದರೆ ಕರ್ಮಗಳಲ್ಲಿ ವಿಧ ಅಂತ ನೋಡೋದಾದರೆ ಅದು ಸತ್ಕರ್ಮವೂ ಆಗ್ಬೋದು, ದುಷ್ಕರ್ಮವೂ ಆಗ್ಬೋದು. ಅಂದರೆ ಒಳ್ಳೆ ಕೆಲಸಗಳೂ ಕೂಡ ಆಗಬಹುದು, ಕೆಟ್ಟ ಕೆಲಸಗಳೂ ಆಗಬಹುದು. ಒಳ್ಳೆ ಕೆಲಸಗಳಾದ ಸಂದರ್ಭದಲ್ಲಿ ಖಂಡಿತವಾಗ್ಲೂ ಅದರ ಪುಣ್ಯ ಅನ್ನೋದು ಲಭಿಸುತ್ತೆ. ಗೊತ್ತಿಲ್ಲದೆಯೋ ನಮ್ಮ ಕಡೆಯಿಂದ ಕೆಟ್ಟ ರೀತಿಯ ಕರ್ಮಗಳು ಅಥವಾ ಕೆಲಸ ಆದ ಸಂದರ್ಭದಲ್ಲಿ ಆ ಕರ್ಮದ ಫಲದಿಂದ ತಪ್ಪಿಸಿಕೊಳ್ಳೋದು ಹೇಗೆ, ಯಾವ ರೀತಿಯ ರಿವಾಜುಗಳನ್ನು ನಾವು ಅನುಸರಿಸಬೇಕಾಗತ್ತೆ, ಇದೆಲ್ಲದರ ಬಗ್ಗೆ ತಿಳಿಸ್ಕೊಡೋದಕ್ಕೆ ಇವತ್ತು ನಮ್ಮ ಕಾರ್ಯಕ್ರಮದಲ್ಲಿದ್ದಾರೆ ಶ್ರೀ ಪುರುಷೋತ್ತಮ್ ದೇಶಿ ಗುರೂಜಿ. ಮೊದಲಿಗೆ ಅವರಿಗೆ ಕಾರ್ಯಕ್ರಮಕ್ಕೆ ಸ್ವಾಗತವನ್ನು ಕೋರೋಣ. ಗುರುಗಳೇ, ಕಾರ್ಯಕ್ರಮಕ್ಕೆ ಸ್ವಾಗತ. ನಮಸ್ಕಾರ. ನಿತ್ಯ ಕರ್ಮ ಅನ್ನೋದನ್ನು ಮನುಷ್ಯ ಮಾಡ್ತಾನೆ ಇರ್ತಾನೆ. ಸತ್ಕರ್ಮಗಳಿಗೆ ಸತ್ಫಲ, ದುಷ್ಕರ್ಮಗಳಿಗೆ ದುಷ್ಫಲ. ಕರ್ಮ ಅಂತೂ ಆಗ್ತಾ ಇದೆ. ಈ ಪಾಪ ಕರ್ಮ ಅಂದ್ರೇನು? ಅದಕ್ಕೆ ಯಾವ ರೀತಿಯ ಫಲವನ್ನು ಮನುಷ್ಯ ಅನುಭವಿಸ್ಬೇಕಾಗತ್ತೆ ಗುರುಗಳೇ? ಹರಿ ಓಂ ಶ್ರೀ ಗುರುಭ್ಯೋ ನಮಃ. ಇಲ್ಲಿ ಪಾಪ ಮತ್ತು ಪುಣ್ಯ ಇದೆರಡು ಹೇಳ್ತೀವಿ ನಾವು. ಪಾಪಕ್ಕೆ ಅರ್ಥ ಯಾವುದು, ಪುಣ್ಯಕ್ಕೆ ಅರ್ಥ ಯಾವುದು ಅಂತ ಫಸ್ಟ್ ತಿಳ್ಕೊಬೇಕು ನಾವು. ಅದು ತಿಳ್ಕೊಂಡಿದ್ದೀವಾ ಅನ್ನೋದು ಸ್ವಲ್ಪ ದೂರದ ವಿಚಾರನೇ. ಮಾತನ್ನು ಮಾತ್ರ ಮಾತಾಡ್ತೀವಿ, ಪಾಪ ಮಾಡಿದೆ ಪುಣ್ಯ ಮಾಡಿದೆ ಅಂತಕ್ಕಂಥ ಮಾತಾಡ್ತೀವಿ. ಆದರೆ ಅದರ ಅರ್ಥ ತಿಳ್ಕೊಂಡಿದ್ದೀವ ಅಂತ ಇವತ್ತು ತಿಳ್ಕೊಂಡ್ರೆ ಮೋಸ್ಟ್ಲಿ ಗೊತ್ತಾಗತ್ತೆ. ನಾವು ಅಂದ್ಕೊಂಡಿದ್ದು ಪಾಪ ಪುಣ್ಯ ಅಲ್ಲ, ಈ ಪಾಪ ಪುಣ್ಯನೇ ಬೇರೆ. ಅಂದರೆ ಇವತ್ತು ವಿಷಯ ತಿಳ್ಕೊಂಡ್ರೆ ಈ ರಹಸ್ಯಕ್ಕೆ ಕಾರಣಕರ್ತನಾಗಿರ್ತಕ್ಕಂತಹ ಶ್ರೀಮನ್ನಾರಾಯಣನ ಪಾದ ಕಮಲಗಳಿಗೆ ಕೋಟಿ ಕೋಟಿ ನಮನಗಳ ಅರ್ಪಣೆಯನ್ನು ಮಾಡಿ ಈ ಪಾಪ ಪುಣ್ಯ ಅಂತಕ್ಕಂಥದ್ದಮ್ಮ ಒಂದು ರೀತಿ ಆಶ್ಚರ್ಯಕವಾದ ವಿಚಾರ. ಜೊತೆಗೆ ನಿನ್ನೆ ನಾನು ವಿಚಾರವನ್ನು ಮಾತಾಡಿದ್ದೆ. ನಮ್ಮ ದೇಹ ಸದಾ ಶಾಖಭರಿತವಾಗಿರಬೇಕು, ಹೌದಲ್ವಾ? ನಮ್ಮ ದೇಹ ಸದಾ ಶಾಖಭರಿತವಾಗಿರಬೇಕು. ಬೆಳಿಗ್ಗೆ ಹೋಗಿ ರನ್ ಮಾಡಿ, ಎಕ್ಸಸೈಸ್ ಮಾಡಿ, ಏನೋ ಒಂದು ಮಾಡಿ ಅಂತಕ್ಕಂತಹ ಒಂದು ವಿಚಾರ ಒಂದು ಭಾಗ. ಆದರೆ ಇದು ಸದಾ ಯಾವಾಗಲೂ ಇರಬೇಕು. ಹಾಗಿರಬೇಕಾದ್ರೆ ಇದನ್ನು ತಿಳ್ಕೊಂಡಾಗ ಇದಕ್ಕೆ ಹೆಸರು ನಮಸ್ಕಾರದಲ್ಲಿ ಸಂಸ್ಕಾರ. ಇದೇನಿದು ನಮಸ್ಕಾರದಲ್ಲಿ ಸಂಸ್ಕಾರ ಯಾಕೆ ಬರುತ್ತೆ? ಸಾಮಾನ್ಯವಾಗಿ ನಾವು ಎರಡೂ ಕೈಗಳನ್ನು ಉಜ್ಜಿದಾಗ ಬಿಸಿ ಆಗತ್ತಾ ಇಲ್ವಾ? ಶಾಖ ಉತ್ಪತ್ತಿ ಆಗುತ್ತೆ. ಸತ್ಯ ತಾನೇ ಇದು. ಹಾಗಿರಬೇಕಾದ್ರೆ ನಾವು ಯಾರೇ ವ್ಯಕ್ತಿ ಆಗಿರಲಿ, ಚಿಕ್ಕವರು ದೊಡ್ಡವರು, ಧರ್ಮ ಜಾತಿ ಯಾರೇ ಆಗಿರಲಿ, ನಮ್ಮ ಎರಡೂ ಕೈಯಿಂದ ನಮಸ್ಕಾರವನ್ನು ಮಾಡ್ತಕ್ಕಂತಹ ಒಂದು ಸಂಸ್ಕಾರವನ್ನು ನಾವು ಕಲ್ತಿದ್ರೆ, ಮಕ್ಕಳು ಹೇಳಿಕೊಟ್ರೆ ಪ್ರತಿ ಕ್ಷಣನೂ ಕೂಡ ದೇಹ ಶಾಖ ಉತ್ಪತ್ತಿ ಆಗತ್ತೆ. ನಾವು ಕಲ್ತಿರೋದು ಹಾಯ್ ಬಾಯ್, ಇದರಿಂದ ಪಾಪ ಉತ್ಪತ್ತಿ ಆಗತ್ತೆ. ನಮಸ್ಕಾರ ಮಾಡೋದು ಏನು ಅಂದರೆ ಒಂದು ಸ್ಟೇಟಸ್. ಅದೇನು ಅವ್ರಿಗೆ ನಮಸ್ಕಾರ ಮಾಡಬೇಕು ಅಂದರೆ ನಮ್ಮ ದೇಹದಲ್ಲಿ ಇರ್ತಕ್ಕಂಥ ಪಾಪ ಪುಣ್ಯಗಳನ್ನು ನಮ್ಮ ನಮಸ್ಕಾರದಿಂದ ನಿವಾರಣೆ ಮಾಡ್ಕೊಳ್ಬೇಕು ಅಂತಕ್ಕಂಥ ಸತ್ಯ ನಾವು ತಿಳ್ಕೊಂಡದ್ದು. ನೀರಲ್ಲಿ ಮುಳುಗಬೇಕು, ಅದನ್ನ ತಿಳ್ಕೊಂಡಿರೋದು. ಅಪ್ರಾಣೆ ಹೋಗಲ್ಲ. ಯಾಕೆ ಅಂದರೆ ನಾವು ಶರಣಾಗತಿ ಆಗಲೇ ಇಲ್ಲ ಅಂದರೆ ನಮ್ಮ ಜೀವನದಲ್ಲಿ ದುರಹಂಕಾರ. ನಾವು ಶರಣಾಗತಿ ಆಗಬೇಕು. ನಾವು ಶರಣಾಗತಿ ಆಗ್ತಾ ಇಲ್ಲ, ಪೂಜೆ ಮಾಡೋಕ್ಕೆ ಹೋಗ್ತಾ ಇದ್ದೀವಿ. ಕೆಲವರು ಒಂದು ಕೈಯಲ್ಲಿ ಮಾಡ್ತಾರೆ, ನನ್ನ ಕರ್ಮ ನಾನೇ ವಾಪಸ್ ತಗೋತಾ ಇದ್ದೀನಿ ಅಂತ ಒಂದು ಕೈಯಲ್ಲಿ ನಮಸ್ಕಾರ. ನನ್ನ ಕರ್ಮವನ್ನು ನಾನೇ ಅನುಭವಿಸ್ತೀನಿ, ಇದೇ ಪಾಪ. ಇನ್ನು ಕೆಲವರು ಬಾಯಲ್ಲಿ ನಮಸ್ಕಾರ ಅಂತಾರೆ, ಜೀವನ ಪರ್ಯಂತ ನನ್ನ ಕರ್ಮದಲ್ಲೇ ಇರ್ತೀನಿ. ನಮಸ್ಕಾರ ಮಾಡುವುದರಲ್ಲಿ ಸಂಸ್ಕಾರ ನಮ್ಮ ದೇಶಕ್ಕೆ ಗೊತ್ತಾಗ್ಬಿಟ್ಟಿದ್ರೆ ಎಷ್ಟೋ ಪುಣ್ಯದ ಕೆಲಸ ಮಾಡಿಬಿಡ್ತಿದ್ದೋ ನಾವು. ಮಾಡದೇ ಇರೋದೆಲ್ಲ ಮಾಡಿ ನದಿಯಲ್ಲಿ ಹೋಗಿ ಮುಳುಗಿದ್ರೆ, ಅಂದರೆ ಮುಳುಗೋದು ತಪ್ಪು ಅಂತಲ್ಲ, ಮುಳುಗಿ ಏನು ಸಂದೇಶ ಸಿಕ್ತು ನಿಮಗೆ? ಏನೂ ಇಲ್ಲ. ಹೋಗಿದ್ದೆ, ಮುಳುಗ್ಕೊಂಡು ಬಂದೆ, ದೇವಸ್ಥಾನಕ್ಕೆ ಹೋಗಿದ್ದೆ, ಪೂಜೆ ಮಾಡ್ಕೊಂಡು ಬಂದೆ, ಇಷ್ಟೇ ನಾವು ತಿಳ್ಕೊಂಡಿರೋದು. ಬಟ್ ಬದಲಾವಣೆ ಆಗಿದೆಯಾ? ಇಲ್ಲ. ಅರ್ಥ ಗೊತ್ತಾಗಿದೆಯಾ? ಇಲ್ಲ. ಮತ್ತು ಬದುಕು ಹೇಗಿದು? ಇದು ನಮ್ಮ ದೇಶದಲ್ಲಿ ಬಂದಿರತಕ್ಕಂಥ ಒಂದು ದೊಡ್ಡ ಮೌಢ್ಯತೆ. ಏನು ಅಂತಂದರೆ, ಸತ್ಯವಾಗಿ ನಮ್ಮ ದೇಹವನ್ನು ನಾವು ಗುರುತಿಸ್ತೇ ಇರತಕ್ಕಂಥದ್ದೇ ತುಂಬ ಕೆಟ್ಟ ಪಾಪ. ಗುರುತಿಸ್ಬೇಕಾ ಬೇಡಮ್ಮ? ನಮ್ಮ ದೇಹವನ್ನು ಗುರುತಿಸ್ಬೇಕಾ ಬೇಡವಾ? ಅದು ಗುರುತಿಸ್ತೇ ಇರೋದೇ ಮೊದಲನೆಯ ಪಾಪ. ನೀವೆಲ್ಲಿವರೆಗೂ ಶರಣಾಗತಿಯಾಗಿ ತಿಳ್ಕೊಳ್ಳೋದಕ್ಕೆ ಪ್ರಯತ್ನ ಮಾಡಿಸಲ್ವೋ ಮಕ್ಕಳಿಗೆ ಪಾಪದ ಕೊಡವನ್ನು ನೀವು ತುಂಬಿಕೊಂಡಿದ್ದೀರಾ, ಆ ಪಾಪದ ಕೊಡದಲ್ಲಿ ಮಕ್ಕಳನ್ನೂ ಬೆಳೆಸ್ತಾ ಇದ್ದೀರಾ ಅಂದ ಮೇಲೆ ಇದಕ್ಕೆ ಸಂಸ್ಕಾರ ಅಂತ ಹೇಳೋದಕ್ಕೆ ನಾಚಿಕೆ ಆಗಬೇಕಾದಂಥ ಒಂದು ಸನ್ನಿವೇಶ ಆಗತ್ತೆ. ನಮಗೋಸ್ಕರವಾಗಿ ನಾವು ಹೇಳ್ಕೋಬೇಕಷ್ಟೇ, ನಾಚಿಕೆ ಪಟ್ಕೋಬೇಕು ನಾವು. ಇಷ್ಟೆಲ್ಲ ಮಾಡಿದ್ದೀವಿ, ಇಷ್ಟೆಲ್ಲ ಮಾಡ್ತಾಯಿದ್ದೀವಿ, ಏನೂ ಒಳ್ಳೆಯದಾಗಿಲ್ಲ ಅಂದರೆ ನಾವು ತಿಳಿದೇ ಇರತಕ್ಕಂಥದ್ದೇ ಒಂದು ದೊಡ್ಡ ಮಹಾಪಾಪ ಆಗಿರ್ತಕ್ಕಂಥದ್ದೇ
ಇವತ್ತು ನೀವು ವಿಚಾರವನ್ನು ತಿಳ್ಕೊಂಡಾಗ ಸ್ವಲ್ಪ ಸತ್ಯ ಅರ್ಥ ಆಗತ್ತೆ. ಯಾಕೆ ಅಂತಂದರೆ ಇದೊಂದು ಭಾಗವನ್ನು ಹೇಳಿದ ಇನ್ನು ಎರಡನೇ ವಿಚಾರವನ್ನು ಹೇಳ್ತಕ್ಕಂತಹ ಒಂದು ವಿಷಯಕ್ಕೆ ಹೋದರೆ ಸ್ವಲ್ಪ ಮುಜುಗರ ಆಗ್ಬೋದು, ಬೇಜಾರು ಆಗ್ಬೋದು, ಕೋಪನೂ ಬರ್ಬೋದು, ನಾಚಿಕೆನೂ ಆಗ್ಬೋದು. ಈ ರೀತಿ ಹಲವಾರು ವಿಚಾರ ಆದರೂ ಹೇಳಲೇಬೇಕಾಗತ್ತೆ. ಏನಪ್ಪ ಅದು ಅಂದರೆ ಶರೀರ ಶಾಖೋತ್ಪತ್ತಿ ಆಗ್ತಕ್ಕಂತಹ ಒಂದು ವಿಚಾರದಲ್ಲಿ ನಮ್ಮ ದೇಹಕ್ಕೆ ಒಂದು ಒಳ್ಳೆಯ ನಿದ್ರೆ ಮಾಡೋದಕ್ಕೆ ತುಂಬ ಅನುಕೂಲ ಆಗುವಂತಹ ಒಂದು ಸಂದೇಶ. ನಮ್ಮ ದೇಹ ಸದಾ ಶಾಖೋತ್ಪತ್ತಿ ಆಗ್ತಕ್ಕಂತಹ ಒಂದು ಸತ್ಯವನ್ನು ಗುರುತಿಸ್ಕೊಂಡಾಗ ಒಳ್ಳೆ ನಿದ್ದೆ ಬರುತ್ತೆ. ಇದಕ್ಕಿನ್ನ ಭಗವಂತ ಇನ್ನೆಲ್ಲಮ್ಮ ಸಿಗ್ತಾರೆ. ನಿದ್ದೆಯಲ್ಲಿ ಭಗವಂತನನ್ನು ಕಾಣುವಂಥದ್ದೇ ಪುಣ್ಯದ ಕೆಲಸ. ನಿದ್ದೆ ಮಾಡೋಕ್ಕಾಗದೆ ಪದೇ ಪದೇ ಎಚ್ಚರಿಕೆ ಮಾಡಿಕೊಂಡು ಕನಸುಗಳು ಬೆಳೆಸ್ಕೊಂಡು ಪರದಾಡ್ತಕ್ಕಂಥದ್ದೇ ಪಾಪದ ಕೆಲಸ. ಯಾವುದೂ ಜನ್ಮದಲ್ಲಿಲ್ಲ, ಈ ಜನ್ಮದಲ್ಲೇ ಈ ಕ್ಷಣದಲ್ಲೇ ಅನುಭವಿಸ್ತಾ ಇರ್ತಕ್ಕಂಥದ್ದೇ ಪಾಪ. ಆದರೆ ನಾವು ಇದನ್ನು ಯಾವುದೋ ಜನ್ಮದ್ದು ಅಂತ ಹೇಳಿಕೊಂಡು ಅನುಭವಿಸ್ತಾ ಇರ್ತಕ್ಕಂಥ ಒಂದು ವಿಚಾರ ನಾವು ಅನುಭವಿಸ್ತಾನೇ ಇದ್ದೀವಿ. ಈಗ ಅದಕ್ಕೋಸ್ಕರವಾಗಿ ಈಗ ಉಸಿರಾಟ ಅಂತಕ್ಕಂಥದ್ದು ಅತಿ ಮುಖ್ಯವಾಗಿ ಭಗವಂತನನ್ನು ನಾವು ಉಸಿರಾಟದಲ್ಲಿ ಕಾಣ್ತೇವೆ ಅಂತ ವಿಚಾರವನ್ನು ಮಾತಾಡ್ತಾ ಇದ್ದೀವಿ. ಹಾಗಿದ್ದ ಮೇಲೆ ಈ ಉಸಿರಾಟದ ಒಂದು ವಿಚಾರವನ್ನು ಭಾಗ 2-3 ಭಾಗಕ್ಕೆ ಬಂದಾಗ ಉಸಿರು ತಗೊಳ್ಳೋದ್ರಿಂದ ಸಂದೇಶ ಏನು, ಉಸಿರು ಬಿಡೋದ್ರಿಂದ ಸಂದೇಶ ಏನು ಅಂತ ತಿಳ್ಕೊಬೇಕು. ಉಸಿರು ತಗೊಳ್ಳೋದು ಇದ್ರ ಸಂದೇಶ ಏನು, ಉಸಿರು ಬಿಡೋದು ಇದ್ರ ಸಂದೇಶ ಏನು ಅಂತ ತಿಳ್ಕೊಂಡ್ರೆ ಪುಣ್ಯಕರವಾದ ಕೆಲಸ ನಡೆಯುತ್ತೆ. ಯಾವಾಗ? ಪ್ರತಿ ಕ್ಷಣವೂ ಕೂಡ. ಇದೆಲ್ಲಿರೋದು ಪಾಪ ಪುಣ್ಯ? ನಮ್ಮ ಉಸಿರಾಟದಲ್ಲಿ. ಬಟ್ ನಾವು ಹುಡುಕ್ತಾ ಇರೋದಲ್ಲಿ ಸಂಸ್ಕಾರದಲ್ಲಿ. ಎಲ್ಲಿದೆ ಸಂಸ್ಕಾರ? ದೇಹ ಸಂಸ್ಕಾರ, ಮನಸ್ಸಿನ ಸಂಸ್ಕಾರ ಗೊತ್ತಿದ್ರೆ ತಾನೇ ಗೊತ್ತಾಗುತ್ತೆ. ದೇಹ ಸಂಸ್ಕಾರನೂ ಗೊತ್ತಿಲ್ಲ, ಮನಸ್ಸಿನ ಸಂಸ್ಕಾರನೂ ಗೊತ್ತಿಲ್ಲ, ಇನ್ನು ಉಳಿಕೆ ಮಿಕ್ಕದ್ದೆಲ್ಲ ಮಾಡ್ತಾನೆ ಇದ್ದೀವಿ ನಾವು. ಆದರೆ ಎಚ್ಚರಿಕೆಯನ್ನು ತಗೊಳ್ತಕ್ಕಂತಹ ಒಂದು ಸಂದೇಶ ಇದೆಯಲ್ಲ, ಇದರಂಥ ಪವಿತ್ರವಾದ ಕೆಲಸ ಪ್ರತಿ ಕ್ಷಣ ಪ್ರತಿದಿನ ಪ್ರತಿಯೊಬ್ಬ ಮನುಷ್ಯನಾದವನಿಗೆ ಮನುಷ್ಯತ್ವ ಬರೋದಕ್ಕೆ ಇದೆಲ್ಲ ಪ್ರಾಯಶ್ಚಿತ್ತ ಬೇಕೇ ಬೇಕು. ಪ್ರತಿ ಕ್ಷಣ ಯಾವತ್ತೋ ಒಂದಿನ ಏನೋ ಮಾಡ್ಕೊಂಬಿಟ್ರೆ, ಯಾವತ್ತೋ ಒಂದಿನ ಏನೋ ಮಾಡಿಬಿಟ್ಟ ತಕ್ಷಣ ಪಾಪ ಪರಿಹಾರ ಆಗತ್ತೆ ಅಂತಕ್ಕಂಥದ್ದು ನಮ್ಮ ಮೂರ್ಖತನವಾಗತ್ತೆ. ಅನುಭವಿಸ್ತಾ ಇರ್ತೀವಿ, ದುಃಖ ಪಡ್ತಾ ಇರ್ತೀವಿ. ಪ್ರಪಂಚದಲ್ಲಿ ನಮ್ಮಂಥ ಕರ್ಮಿಗಳೇನಿಲ್ಲ ಅಂತ ಎಲ್ಲರೂ ಹಂಚ್ತಕ್ಕೆ ಹೋಗ್ತೀವಿ. ಮಕ್ಕಳನ್ನು ಕರ್ಮಿಗಳನ್ನಾಗಿ ಮಾಡಿಟ್ಟಿದ್ದೀವಿ. ಅಂದ ಮೇಲೆ ಈ ಭೂಮಿಗೆ ಬಂದದ್ದು ಏನು ಸಾರ್ಥಕವಾದ ಬದುಕಾಗತ್ತೆ. ಈಗ ಉಸಿರು ತಗೊಳ್ಳೋದ್ರಿಂದ ಸಂದೇಶ ಏನು ಅಂತಕ್ಕಂಥದ್ದು ಮೊದಲು ತಿಳ್ಕೊಳ್ಳೋಣ. ನಮ್ಮ ಮನಸ್ಸು, ನಮ್ಮ ಬುದ್ಧಿ, ನಾವು ತೆಗೆದುಕೊಳ್ಳುವ ಉಸಿರಾಟದಲ್ಲಿ ಇರ್ತಕ್ಕಂತಹ ಸಂಗ್ರಹವಾಗಿರ್ತಕ್ಕಂತಹ ಅತಿ ಮುಖ್ಯವಾದ ಪುಣ್ಯದ ಕೆಲಸ ಯಾವುದು? ಮನಸ್ಸು ಮತ್ತು ಬುದ್ಧಿ. ನಾವು ಉಸಿರನ್ನು ತೆಗೆದುಕೊಳ್ಳುವುದರಿಂದ ನಮ್ಗೆ ಸಿಗ್ತಕ್ಕಂಥ ಪುಣ್ಯಕರವಾದ ಕೆಲಸ. ಇನ್ನು ಈಗಿದೆ ನೋಡಿ ಈ ಪಾಪದ ಕೆಲಸ. ಉಸಿರು ಬಿಡೋದ್ರಲ್ಲಿ ಇದೇ ಪಾಪದ ಕೆಲಸ. ಇಲ್ಲಿ ನಾವು ತುಂಬ ಸೋತೋಗಿದ್ದೀವಿ, ಸತ್ತೋಗಿದ್ದೀವಿ. ಉಸಿರು ನಾವೇ ತಾನೇ ಆಡ್ತಾ ಇರೋದು, ಆದರೆ ಅದ್ರ ಬಗ್ಗೆ ಸತ್ಯ ಗೊತ್ತಿದೆಯಾ ನಮಗೆ? ಇಲ್ವಲ್ಲ. ಈ ಉಸಿರು ಬಿಡೋದ್ರಲ್ಲಿ ಏನೆಲ್ಲ ಪಾಪದ ಕೆಲಸ ನಡೆಯುತ್ತೆ, ಅದರಲ್ಲಿ ಏನು ಸಂದೇಶ ಅಂತ ಹೇಳಿಬಿಟ್ಟು ಅದಕ್ಕೆ ಮಾಹಿತಿಯನ್ನು ಕೊಡ್ತೀನಿ. ಉಸಿರು ಬಿಡುವುದರಲ್ಲಿ ನಮಗೆ ಸಂದೇಶ ಏನು? ಮಾತನಾಡುವ ಮಾತಿನ ಶೈಲಿ, ಉಸಿರು ಬಿಡೋದ್ರಲ್ಲಿ ವರ್ತನೆ, ಮಾತನಾಡುವ ಶೈಲಿ, ವರ್ತನೆ, ಇದೆರಡು ಸೇರಿ ಅಹಂಕಾರ ಉತ್ಪತ್ತಿ ಆಗತ್ತೆ. ಉಸಿರು ಬಿಡುವುದರಲ್ಲಿ ತಪ್ಪಿದಾಗ, ಕ್ರಮ ತಪ್ಪಿದಾಗ ವರ್ತನೆ ಬದಲಾವಣೆ. ಇವನು ಏನಪ್ಪ ಈ ಥರ ನಡ್ಕೋತಾನೆ, ಅದೇ ವರ್ತನೆ. ಏನು ಈ ಥರ ಮಾತಾಡ್ತಾನೆ ವ್ಯಂಗ್ಯವಾಗಿ, ಅದೇ ವರ್ತನೆ. ಇದೆರಡೂ ಸೇರಿ ದುರಹಂಕಾರ. ಈಗ ಇದಕ್ಕೆ ಏನು ಮಾಡೋದು? ಪ್ರಾಯಶ್ಚಿತ್ತ, ಪೂಜೆ ಮಾಡಿಸೋದಾ? ಈಗ ಇದು ನಮ್ಮ ಉಸಿರಲ್ಲಿರೋದು. ಇನ್ನೊಬ್ಬರ ಹತ್ರ ಹೋಗಿ ಕೇಳ್ಕೊಂಡ್ರೆ ಇನ್ನೊಬ್ಬರಿಂದ ಮಾಡ್ಕೊಳ್ತೀವಿ ಅಂದರೆ ಎಷ್ಟು ಮಟ್ಟಕ್ಕೆ ಸರಿ? ಹಾಗಿರಬೇಕಾದ್ರೆ ಈ ಉಸಿರು ಬಿಡ್ತಕ್ಕಂತಹ ಒಂದು ಲೆಕ್ಕಾಚಾರದಲ್ಲಿ ಅದಕ್ಕೆ ಭಗವಂತನ ಒಂದು ಪ್ರೇರಣೆ ಪ್ರಾಪ್ತಿಯಾಗತ್ತೆ. ಏನು? ಭಗವಂತನ ಒಂದು ಧರ್ಮಕ್ಕೆ ಸಂಬಂಧಪಟ್ಟಂಥ ವಿಚಾರ ಹೇಳಿದಾಗ ಪ್ರಾಣ ಅಪಾನದಲ್ಲಿ ನಾನಿದ್ದೇನೆ. ಭಗವಂತನ ಮೊದಲನೆಯ ಕೆಲಸ ಪ್ರಾಣ ಅಪಾನ ಎರಡರಲ್ಲೂ ನಾನೇ ಇದ್ದೇನೆ. ಇಲ್ಲಿ ನಾವು ಉಸಿರಲ್ಲಿ ಪ್ರಾಣದಲ್ಲಿ ಭಗವಂತ ಇದ್ದಾನೆ ಅಷ್ಟೇ, ಸಿಂಗಲ್ ಲೈನ್. ಇನ್ನೊಂದು ಲೈನ್ ಬೇಡ. ಒಂದು ಕೈಯಿಂದ ಯಾವ ಕೆಲಸ ಮಾಡೋಕ್ಕಾಗತ್ತಾ, ಒಂದು ಕೈಯಿಂದ ಯಾವುದೇ ಕೆಲಸ ಆಗುತ್ತಾ ಅಂತ ನಾವು ಹೇಳ್ತಾನೆ ಇರ್ತೀವಿ. ಆದರೆ ಎರಡು ಕೈ ಸೇರಿದಾಗಲೇ ಅದಕ್ಕೊಂದು ಚಪ್ಪಾಳೆ ಅಂತ ಹೇಳ್ತೀವಿ, ಆದರೆ ಮಾತಾಡ್ತೀವಿ, ನಡ್ಕೊಳ್ತಾ ಇಲ್ಲ. ಅದಕ್ಕೋಸ್ಕರವಾಗಿ ಅದನ್ನು ಪ್ರಾಣ ಅಂದರೆ ಮೇಲ್ಭಾಗದ ಉಸಿರಾಟ, ಕೆಳಭಾಗದ ಉಸಿರಾಟಕ್ಕೆ ಅಪಾನ ಅಂತ ಹೇಳ್ತೀವಿ. ಇದೆರಡೂ ಸಂಕ್ಷಿಪ್ತ ರೀತಿಯಲ್ಲಿ ನಡೆಯುವ ಕ್ರಿಯೆಗೆ
ನಾವೊಂದು ಪ್ರಯತ್ನವನ್ನು ಮಾಡಬೇಕು. ಇದೆರಡು ಸಮತೋಲನವಾಗಿ ನಡಿಬೇಕು. ಏನು ಮಾಡಬೇಕು? ಇದು ಪ್ರಶ್ನೆ. ಈ ಎರಡು ಸಮತೋಲನವಾಗಿ ನಡೆಯದೇ ಇದ್ದಾಗ ಪಾಪ ಪುಣ್ಯ ಪ್ರತಿನಿತ್ಯ ನಿಮ್ಮ ಗಂಟು ಹಾಕ್ಕೊಂಡಿರುತ್ತೆ. ಅಂದರೆ ಇದಾರು ತಗೊಳ್ಳಿ ಅದಾರು ತಗೊಳ್ಳಿ ಅಂತೂ ಯಾವುದರಲ್ಲೂ ನಿಮಗೆ ಮನವರಿಕೆ ಆಗಲ್ಲ. ಹಾಗಿರಬೇಕಾದ್ರೆ ಇವೆರಡನ್ನೂ ಸಮತೋಲನವಾಗಿ ತಗೋಬೇಕಾದ್ರೆ ಉಸಿರಾಟದ ಪ್ರಕ್ರಿಯೆಯನ್ನು ಹೇಗೆ ಅದು ಸಮತೋಲನ ಮಾಡ್ಕೋಬೇಕು, ಇದು ತಿಳ್ಕೊಬೇಕಾದ ವಿಷಯ. ಹೇಗದು? ಆಶ್ಚರ್ಯಕರವಾಗಿರಬಹುದು. ನಾವು ಮೂಗಲ್ಲಿ ಉಸಿರಾಡ್ತಾ ಇದ್ದೀವಿ ಸರಿ ಅಂತ ಒಪ್ಕೊಂಡಿದ್ದೀವಿ, ಹೌದಲ್ಲಮ್ಮ? ಇದು ನಮಗೆ ಆರೋಗ್ಯದಾಯಕವಾದ ಉಸಿರಾಟ ಅಲ್ಲ. ನಾವು ಉಸಿರಾಡ್ತಾ ಇರೋದು ಹಾಗಿರ್ಬೇಕಾದ್ರೆ ಎಲ್ಲರೂ ಚೆನ್ನಾಗಿರ್ಬೋದಾಗಿತ್ತು. ಯಾಕೆ ರೋಗಗಳು ಬರ್ತಾ ಇದೆ? ಉಸಿರಾಟ ಆಡ್ತಾ ಇದ್ದೀವಿ, ರೋಗ ಯಾಕೆ ಬರ್ತಾ ಇದೆ? ಒತ್ತಡ ಯಾಕೆ ಆಗ್ತಾ ಇದೆ? ಅಂದರೆ ನಾವು ಉಸಿರಾಡ್ತಾ ಇರೋದು ಸರಿಗಿದೆ ಅಂತ ಒಪ್ಕೋಬೇಕಾ, ಇಲ್ಲ ತಪ್ಪಿದೆ ಅಂತ ಅನ್ಕೋಬೇಕಾ? ನಮ್ಮ ಉಸಿರಾಟದಲ್ಲಿ ವ್ಯತ್ಯಾಸ ಆಗ್ತಾ ಇದೆ ಅಂತ ಅಂದ್ಕೊಂಡಾಗ ಅದು ಪುಣ್ಯದ ಕೆಲಸ ಆಗತ್ತೆ. ಇಲ್ಲ ಇಲ್ಲ ನೀವೆಲ್ಲ ಹೇಳಿದ್ರೆ ನಾವೇನು ಉಸಿರಾಡ್ತಾ ಇಲ್ವಾ, ನಮ್ಮ ಅಪ್ಪ ನಮ್ಮಮ್ಮ ಉಸಿರಾಡಲಿಲ್ವಾ ಅಂತ ಅಂದ್ಕೊಂಡ್ರೆ ಅದೇ ಪಾಪದ ಕೆಲಸ. ಯಾಕೆ ಅಂದರೆ ನಾವು ವಿಚಾರವನ್ನು ತಿಳ್ಕೊಳ್ಳೋದಕ್ಕೆ ಶರಣಾಗತಿ ಆಗಬೇಕು. ವಿಷಯ ತಿಳಿಯೋಕ್ಕೆ ನಾವು ಶರಣಾಗತಿ ಅನ್ನೋದು ನಮ್ಗೆ ಇಷ್ಟಲೇ ಇಲ್ಲ. ಯಾಕೆ ಅಂದರೆ ನಾನು ಯಾರಿಗೂ ತಲೆ ಬಗ್ಗಲ್ಲ. ಮಕ್ಕಳಿಗೂ ಅಪ್ಪ ಅಮ್ಮ ಹೇಳ್ಕೊಡೋದು ಅದೇನೆ, ಯಾರಿಗೂ ಹೆದರಬೇಡ, ತಲೆ ಬಗ್ಗಿಸ್ಬೇಡ. ಯಾಕೆ ಅಂದರೆ ಅವ್ರಿಗೆ ಅದು ಗೊತ್ತಿಲ್ಲ, ಮಕ್ಕಳಿಗೂ ಅದನ್ನೇ ಬೋಧನೆ ಮಾಡ್ತಾರೆ, ಮಕ್ಕಳನ್ನೂ ಹಾಳು ಮಾಡ್ತಾರೆ, ಅವರು ಹಾಳಾಗಿರ್ತಾರೆ. ಅದು ಗೊತ್ತಾಗಲ್ಲ, ಕೊನೆಯಲ್ಲಿ ಗೊತ್ತಾಗತ್ತೆ. ಅದಕ್ಕೆ ಇವತ್ತು ಒಂದು ತಿಲಾಂಜಲಿ ಆಡಬೇಕು ಅಂತಕ್ಕಂಥದ್ದೇ ವಿಚಾರ. ಏನಪ್ಪ ಅದು ಅಂದರೆ ಗಂಟಲನ್ನು, ನಮ್ಮ ಗಂಟಲನ್ನು ಉಪಯೋಗಿಸಿ ಉಸಿರಾಡುವ ಕ್ರಮ ಗೊತ್ತಿದೆಯಾ? ಗಂಟ್ಲು ಉಪಯೋಗಿಸ್ಬೇಕಾ ಬೇಡಮ್ಮ? ಉಪಯೋಗಿಸ್ಬೇಕು. ಹೇಗೆ ಗಂಟ್ಲು ಉಪಯೋಗಿಸೋದು ಅಂದರೆ, ಉಸಿರಾಡುವ ಗಂಟ್ಲು ಉಪಯೋಗಿಸೋದು ಅಂದರೆ ಏನು? ಅದ್ರ ಗುರುತೇನು ಬೇಕಲ್ಲ? ನಾವು ಕಣ್ಣನ್ನು ಮುಚ್ಚಿ ಹೃದಯಕ್ಕೆ ಬೇಕಾಗಿರತಕ್ಕಂಥ ಚಾರ್ಜಿಂಗ್ ಎನರ್ಜಿ, ಕಣ್ಣು ಮುಚ್ಚಿದಾಗ ಯೋಚನೆ ಕಮ್ಮಿ ಆಗತ್ತೆ. ಹೃದಯಕ್ಕೆ ನೇರವಾಗಿ ನಿಮ್ಮ ಮನಸ್ಸನ್ನು ಕರ್ಕೊಂಡೋಗುತ್ತೆ ಕಣ್ಣು ಮುಚ್ಚಿದಾಗ. ತೆರೆದಾಗ ಯೋಚನೆ ಜಾಸ್ತಿ, ದೇವರುಗಳು ಜಾಸ್ತಿ ಕಾಣುತ್ತೆ. ಯಾವ ದೇವ್ರಿಗೆ ಹೋಗೋದು ಅಂತ ಕಣ್ಣು ತೆರೆದ್ರೆ ನಾವು ಅದನ್ನೇ ಮಾಡ್ತಿರೋದು. ಬಾಯಿ ತೆಗೆದು ಮಂತ್ರ ಹೇಳೋದು, ಕಣ್ಣು ತೆರೆದು ಪೂಜೆ ಮಾಡೋದು. ಇದೆರಡೂ ಕೂಡ ನಾವು ಎಷ್ಟು ಮಟ್ಟಕ್ಕೆ ತಿಳ್ಕೊಂಡಿದ್ದೀವಿ, ಅದು ಯಾರು ಇದನ್ನು ಬಿತ್ತನೆ ಹಾಕೋದ್ರೋ ನಮ್ಮ ದೇಶದಲ್ಲಿ ನಮಗಂತೂ ಗೊತ್ತಿಲ್ಲ. ನಾವು ಅದನ್ನೇ ಮಾಡ್ತಾ ಇರೋದು. ಮಂತ್ರ ಹೇಳೋದು, ಕಣ್ಣು ತೆರೆದು ಪೂಜೆ ಮಾಡೋದು. ಇದು ಪೂಜೆನೂ ಅಲ್ಲ, ಅದು ಮಂತ್ರನೂ ಅಲ್ಲ. ಆದರೆ ವಿಷಯ ತಿಳ್ಕೊಂಡಾಗ ಡಿಸೈಡ್ ಮಾಡಿ. ನಾನು ನಿಮಗೆ ಅದನ್ನು ಮಾಡಬೇಡಿ ಅಂತ ನಾನು ಹೇಳ್ತಿಲ್ಲ, ಮಾಡಿ, ನಿಮ್ಮ ಇಷ್ಟ ಬಂದಾಗ ಮಾಡಿಕೊಡಿ. ಅದು ನಡೆದು ಬಂದಿರತಕ್ಕಂಥ ವಿಚಾರ. ನಾವು ನೆಮ್ಮದಿಯಾಗಿದ್ದೀವಿ ಇದೆಲ್ಲ ಮಾಡಬೇಕಾದ್ರೆ ಅಂತ ತಿಳ್ಕೊಂಡ್ರೆ ಈ ವಿಷಯಕ್ಕೆ ಬರಬೇಕಾಗತ್ತೆ. ನಾನು ಆರ್ಡರ್ ಮಾಡ್ತಾ ಇಲ್ಲ, ನಿಮ್ಮ ವೈಯಕ್ತಿಕವಾದ ವಿಚಾರ. ಗಂಟಲಲ್ಲಿ ಉಸಿರಾಟ ತಗೊಂಡಾಗ ತಣ್ಣಗೆ ನಮಗೆ ಫೀಲ್ ಆಗುತ್ತೆ. ಕಣ್ಣನ್ನು ಮುಚ್ಚಿ ನೇರವಾಗಿ ಕೂತ್ಕೊಂಡು ಗಂಟಲಲ್ಲಿ ಉಸಿರಾಟವನ್ನು ಬಳಸಿದಾಗ ತಣ್ಣಗಾಗತ್ತೆ. ಇದು ನಿಜವಾದ ಆರೋಗ್ಯದಾಯಕವಾದ ಉಸಿರಾಟ. ಯಾರು ಮಾಡ್ತಾ ಇದ್ದೀವಿ? ಎಲ್ಲಾಗ್ತಾ ಇದೆ ಇದು? ಗಂಟ್ಲಲ್ಲಿ ತಗೊಳ್ಳೋದು ಅಂದ್ರೆ ಯಾವ ಥರ? ಮೂಗನಲ್ಲಿ ನಾವು ಉಸಿರು ತಗೋತಾ ಇದ್ದೀವಲ್ವಾ, ಸ್ಟ್ರೈಟಾಗಿ ಕುತ್ಕೊಂಡು ಗಂಟ್ಲಲ್ಲಿ ಸುಮ್ಮನೆ ಗಮನಿಸ್ಕೊಳ್ಳಿ, ಆಟೋಮೆಟಿಕ್ ಅದೇ ಹೋಗುತ್ತೆ. ನೀವೇನು ತಗೊಳ್ಳೋದೇನು ಬೇಕಾಗಿಲ್ಲ. ನೀವು ಉಸಿರು ತಗೊಳ್ತೀವಲ್ಲ ಮೇಲಕ್ಕೆ, ತಗೊಂಡಾಗ ಬಾಯನ್ನು ಮುಚ್ಚಿ ಕಣ್ಣನ್ನು ಮುಚ್ಚಿ ಇಲ್ಲಿ ತಣ್ಣಗಾಗತ್ತೆ. ಅಂದರೆ ದೀರ್ಘವಾದ ಉಸಿರಾಟದಲ್ಲಿ ಉತ್ಪತ್ತಿ ಆಗೋದು. ನಾವು ದೀರ್ಘವಾದ ಉಸಿರಾಟ ಆಡ್ತಾ ಇದ್ದೀವಾ? ಇಲ್ವಲ್ಲ. ಮತ್ತೆ ಹೆಂಗೆ ಚೆನ್ನಾಗಿರ್ತೀರ, ಹೆಂಗೆ ನೆಮ್ಮದಿಯಾಗಿರ್ತೀರ ನೀವು? ಅಲ್ಲ ರೀ, ಭಗವಂತ ಕೊಟ್ಟಿರ್ತಕ್ಕಂಥದ್ದನ್ನೇ ಬಳಸಕ್ಕೆ ಬಂದಿಲ್ಲ ಅಂದರೆ ನಾವು ಪಾಪಿಗಳ, ಕರ್ಮಿಗಳ? ಯೋಚನೆ ಮಾಡ್ಕೊಳ್ಳಿ. ಇದನ್ನೂ ದೇವ್ರು ಬಂದು ಮೆಸೇಜ್ ಕೊಡಬೇಕಾ? ಇಲ್ಲ, ಕೊಟ್ಟರು ಒಪ್ಕೊಳ್ಳಲ್ಲ. ಯಾಕೆ ಅಂದರೆ ನಮಗೆ ಬೇಕಾಗಿಲ್ಲ ಅದು. ನಮ್ಮ ಒಂದು ಕೆಟ್ಟ ಅಭ್ಯಾಸ, ದುರಭ್ಯಾಸಗಳು ಏನು ಅಂದರೆ ಅರ್ಥ ಮಾಡ್ಕೊಳ್ತಕ್ಕಂಥದ್ದು, ಕೇಳಿಸ್ಕೊಳ್ತಕ್ಕಂಥ ಅಭ್ಯಾಸ ಇಲ್ಲ ನಮಗೆ. ಬರೀ ಮಾತಾಡೋದೇ ಅಭ್ಯಾಸ. ನನಗೆ ಗೊತ್ತು. ಈ ಅಹಂಕಾರ ನಮ್ಮನ್ನು ಯಾವ ಕಾರಣಕ್ಕೂ, ನಾವಿವತ್ತು ಯಾವುದೇ ವಿಚಾರದಲ್ಲೂ ಕೂಡ ದೇವರಿಗೆ ಪೂಜೆ ಮಾಡೋದ್ರಿಂದನೇ ಎಲ್ಲ ಸರಿ ಹೋಗುತ್ತೆ ಅಂತಕ್ಕಂಥ ಒಂದು ಮೌಢ್ಯವಾದ ಕಲ್ಪನೆಯನ್ನು, ದೇವರು ಪೂಜೆ ಮಾಡೋ ತಪ್ಪು ಅಂತಲ್ಲ, ನಾವು ತಿಳ್ಕೊಂಡು ಮಾಡ್ತಾ ಇರೋದು ತಪ್ಪು. ದೇವರನ್ನು ನಾವು ಗುರುತಿಸೋದಕ್ಕಾಗಿದೆಯಾ? ದೇವ್ರನ್ನ ನಮ್ಮ ಕೈಲಿ ಮಾಡೋಕ್ಕಾಗತ್ತಾ? ದೇವ್ರನ್ನ ನಮ್ಮ ಕೈಲಿ ಹುಡ್ಕೋಕ್ಕಾಗತ್ತಾ? ದೇವ್ರನ್ನ ನಾವು ನೋಡೋಕ್ಕಾಗತ್ತಾ? ಅದು ಏನ್ರಿ ಓಡ್ತಾ ಇದ್ರೆ ಅದರಿಂದ? ಅಂದರೆ ನನ್ನಲ್ಲಿ ಭಗವಂತನಿದ್ದಾನೆ ಅಂತಕ್ಕಂಥ ಸತ್ಯವನ್ನು ನೀವು ತಗೊಳ್ಳಿ, ನಿಮ್ಮ ಮಕ್ಕಳಿಗೆ ಕಲಿಸಿ. ಆವಾಗ ಮನಸ್ಸು ಎಷ್ಟು ಶಾಂತಿ ಆಗತ್ತೆ. ಇದಕ್ಕೆಲ್ಲ ಪೂರ್ಣವಾಗಿರ್ತಕ್ಕಂಥ ರಹಸ್ಯ ಏನು ಅಂದರೆ, ನಿದ್ದೆಯಲ್ಲಿ ಸಮಯಕ್ಕೆ ಸರಿಯಾಗಿ ಯಾರಿಗೆ ನಿದ್ದೆ ಬರುತ್ತೆ ಅವ್ರ ಉಸಿರಾಟ ಚೆನ್ನಾಗಿದೆ ಅಷ್ಟೇ. ಇದಕ್ಕೆ ರಿಸಲ್ಟ್ ಏನು? ಸಮಯಕ್ಕೆ ಸರಿಯಾಗಿ ಟೈಮ್ ಕರೆಕ್ಟ್ 8:30 ಆಯಿತು, ನಾನು ಮಲಗಬೇಕಪ್ಪ, ನಿದ್ದೆ ಬರ್ತಾ ಇದೆ, ಆಟೋಮೆಟಿಕ್ ಮಲಗ್ಬಿಡ್ತಾರೆ ಅವರು. ಬೆಳಿಗ್ಗೆ ಏಳಬೇಕು, ಕರೆಕ್ಟಾಗಿ ಎದ್ದಿರ್ತಾರೆ, ಯಾರು ಏಳ್ಸೋದು ಬೇಡ, ಅಲಾರಾಮ್ ಕೊಡಬೇಕಾಗಿಲ್ಲ. ಇದು ಭಗವಂತ ಸದಾ ನಿಮ್ಮ ಜೊತೆಯಲ್ಲಿ ಒಟ್ಟಿಗೆ ಇದ್ದಾರೆ ಅಂತ ಅರ್ಥ.
ಇದನ್ನು ನಾವು ಮಾಡೋಕ್ಕಾಗಿದೆಯಾ, ನಮ್ಮ ಕೈಲಿ ಹೇಳೋಕ್ಕಾಗತ್ತಾ, ಮಲಗೋಕ್ಕಾಗತ್ತಾ? ಈ ಜೀವಮಾನದ ಸಾಧ್ಯ ಇಲ್ಲ. ಯಾಕೆ ಅಂದರೆ ನಾವು ಎಲೆಕ್ಟ್ರಾನಿಕ್ ಐಟಮ್ ಜೊತೆ ಸೇರ್ಕೊಂಡ್ಬಿಟ್ಟಿದ್ದೀವಿ. ಇಂಟರ್ನೆಟ್ಟು, ಮೊಬೈಲು, ಹೌದಲ್ಲಮ್ಮ? ಹೌದು ಹೌದು. ಆಮೇಲೆ ಫ್ಯಾನ್ ಕೆಳಗಡೆ ಕುತ್ಕೊಳ್ಳೋದು, ಇದು ನಿದ್ದೆ ಬರಲ್ಲ, ಹುಚ್ಚು ಬರ್ಸತ್ತೆ. ಇದಕ್ಕೆ ರಿಪೇರಿ ಇಲ್ಲ, ನೀವು ರಿಪೇರಿ ಆಗಲ್ಲ. ಕಟ್ಟುತ್ತಿರುವ ಮನೆಯೇ ಹುಚ್ಚು ಮನೆ, ನಮಗೆ ಹಿಡಿದಿರೋದೇ ಹುಚ್ಚು ಮನೆಯಲ್ಲಿ ಹುಚ್ಚು ಜನ ವಾಸ ಮಾಡ್ತಾ ಇದ್ದೀವಿ. ಹಾಗಿದ್ದ ಮೇಲೆ ಆ ಮನೆ ದೈವತ್ವವಾಗಿರಬೇಕು ಅಂತ ಪ್ರತಿದಿನ ಕೂಡ ನಾನು ಹೇಳ್ತಾ ಇದ್ದೀನಿ, ತೋರಿಸ್ತಾ ಇದ್ದೀನಿ ಅಂತಕ್ಕಂಥ ವಿಚಾರಕ್ಕೆ ಸ್ವಲ್ಪ ಟೈಮ್ ಬೇಕು, ತೋರಿಸೋಣ. ಯಾಕೆ ಅಂದರೆ ಹುಚ್ಚುತರವಾದ ಮನೆಯನ್ನೇ ಕಟ್ಟಿಕೊಂಡು ವಾಸ ಮಾಡುವ ನಮಗೆ ಹುಚ್ಚುತನ ಬರದೆ ಇನ್ನೇನು ಬರುತ್ತೆ? ನಮಗೆ ಅದು ಗೊತ್ತೇ ಇಲ್ಲ. ದೈವತ್ವವಾದ ಮನೆಯನ್ನು ಕಟ್ಟುವ ವಿಧಾನ ಗೊತ್ತಿದೆಯಾ? ಯಾರು ಹೇಳ್ತಾರಾ? ಇಲ್ಲ. ಗೊತ್ತಿದೆಯಾ? ಇಲ್ಲ. ನಮ್ಮ ಅನುಕೂಲಕ್ಕೆ ಮನೆ ಕಟ್ಕೊಂಡಿದ್ದೀವಿ, ನಮ್ಮ ಅನುಕೂಲಕ್ಕೆ ಬದುಕ್ತಾ ಇದ್ದೀವಿ. ಅಂದಮೇಲೆ ಇವೆರಡೂ ಸರಿಯೇನಮ್ಮ? ಬದುಕು ನಮ್ಮದೇ, ಮನೆ ನಮ್ಮದೇ, ಎರಡೂ ನಮ್ಮದೇ ಅಂದಮೇಲೆ ಅದನ್ನು ನಿಮ್ಮದೇ ತೀರ್ಮಾನ ತಗೋಬೇಕು, ಸರಿನಾ ತಪ್ಪ ಅಂತ. ಆದರೆ ಈಗ ಈ ವಿಚಾರವನ್ನು ನಾವು ಎಷ್ಟರ ಮಟ್ಟಕ್ಕೆ ಸರಿ ಅಂತಕ್ಕಂಥದ್ದು ಮಕ್ಕಳಿಗೆ ಕಲಿಸ್ಬೇಕಾದದ್ದು. ಮತ್ತು ದೊಡ್ಡವರಾದರೂ ಕೂಡ ಎಷ್ಟೇ ವಯಸ್ಸಾಗಿದ್ದರೂ ಪ್ರತಿದಿನ ಬೆಳಿಗ್ಗಿಂದ ಸಾಯಂಕಾಲದವರೆಗೂ ಯಾರೇ ಸಿಕ್ಕಿದ್ರು 2 ಕೈ ಎತ್ತಿ ನಮಸ್ಕಾರವನ್ನು ಮಾಡ್ತಕ್ಕಂಥದ್ದು. ಯಾಕೆ 2 ಕೈನ ಎತ್ತಲೇಬೇಕು? ಏನಾಗುತ್ತೆ ಅದರಲ್ಲಿ? ಸೈನ್ಸ್ನವ್ರು ಕೇಳುವಂಥ ಪ್ರಶ್ನೆಗೆ ಉತ್ತರ ಕೊಡಲೇಬೇಕಾಗತ್ತೆ. ಅದ್ಯಾಕೆ 2 ಕೈಲೇ ಸೇರಿಸಿ ಸಂಸ್ಕಾರ ಮಾಡಬೇಕು? ನಾನು ಒಂದು ಕೈಲಿ ಹೆಂಗಂತೀನಪ್ಪ ಅನ್ಕೋ, ಯಾರು ಬೇಡ ಅಂದಿದ್ದು. ಆದರೆ ಒಂದು ಸತ್ಯ ತಿಳ್ಕೊಂಬಿಡ್ಲಿ, ಏನು ಅಂದರೆ ನಮ್ಮ ದೇಹದಲ್ಲಿ ಆತ್ಮ ಅನ್ನೋದೊಂದಿದೆ, ಹೌದಾ? ಆತ್ಮ ಎಲ್ಲಿದೆ ಅಂತ ಇನ್ನೂರು ಕರೆಕ್ಟಾಗಿ ಹೇಳ್ತಾರೋ ಇಲ್ಲೋ ನಂಗೆ ಗೊತ್ತಿಲ್ಲ. ಆತ್ಮ ಇದೆ ಅಂತ ಹೇಳ್ತಿದ್ದೀವಿ, ಸುಳ್ಳು. ಆತ್ಮ ಇದೆ, ಆದರೆ ಹೇಳ್ತಿರೋ ರೀತಿ ಸುಳ್ಳು. ಎಲ್ಲಿದೆ ಅಂದರೆ ಉತ್ತರ ಇಲ್ಲ. ಆತ್ಮ ಎಲ್ಲಿದೆ ತೋರಿಸು, ಇಲ್ಲ, ಉತ್ತರ ಇಲ್ಲ. ಹೇಳ್ಬೇಕಲ್ಲಮ್ಮ, ಏನೇ ಹೇಳಿದ್ರೂ ಉತ್ತರ ಹೇಳಬೇಕು. ಅಂದರೆ ಪುರಾವೆಗಳಿಲ್ಲದೆ ಯಾವುದೇ ವಿಚಾರ ಹೇಳಬಾರ್ದು. ಆತ್ಮ ಎಲ್ಲಿದೆ ಅಂದರೆ ನಾನು ಹೇಳಿದೆ, ಪ್ರಾಣ ಅಪಾನ ಅಂತಕ್ಕಂಥ ವಿಷಯಕ್ಕೆ ಬಂದಾಗ ಇದ್ರ ಮಧ್ಯೆ ಇರೋದೇ ಆತ್ಮ. ಪ್ರಾಣ ಅಪಾನದ ಮಧ್ಯೆ ಇರೋದೇ ಆತ್ಮ. ಎಲ್ಲಿದೆ ಅದು? ನೀವು ಹೇಳ್ಬಿಡಿ ಹಾಗಾದ್ರೆ, ನಮ್ಗೆ ಗೊತ್ತಿಲ್ಲ ಅಂದಮೇಲೆ ಅಂತ ಕೇಳುವಂಥ ಪ್ರಶ್ನೆಗೆ ನಾನೇ ಉತ್ತರ ಕೊಡ್ತೀನಿ. ನಮ್ಮ ಎದೆಯ ಭಾಗ, ನಮ್ಮ ಹೊಟ್ಟೆಯ ಭಾಗ, ಅದರ ಮಧ್ಯದಲ್ಲಿರೋದೇ ಒಪೆ. ಯಾಕೆಂದರೆ ಹಾರ್ಟ್ ಅಟ್ಯಾಕ್ ಆಗೋದು, ಏನಾದ್ರು ಮನುಷ್ಯನಿಗೆ ತುಂಬ ಸಮಸ್ಯೆ ಸಿಕ್ಕಾಕೊಂಡಾಗ ಇಲ್ಲಿ ಕೈ ಹಾಕ್ಕೊಳ್ತಾನೆ, ಯಾಕೋ ಹಿಡ್ದಿತಾ ಇದೆ, ಯಾಕೋ ನೋಯ್ತಾ ಇದೆ, ಹೌದಾ? ಆ ಭಾಗನೇ ಒಪೆ. ಭತ್ತದ ಕಾಳಿನಷ್ಟು ಇರತಕ್ಕಂಥ ಆ ಪ್ರಮಾಣದ ಒಪೆಯನ್ನು ನಾವು ಎಷ್ಟು ಮಟ್ಟಕ್ಕೆ ಗುರ್ತಿಸಿದ್ದೀವಿ ತಿಳ್ಕೋಬೇಕು. ಇದು ಪ್ರಾಣಾಪಾನದ ಮಧ್ಯದಲ್ಲಿ ಆತ್ಮ ಇರ್ತಕ್ಕಂಥದ್ದು, ಇದೇ ಭಗವಂತನಿರ್ತಕ್ಕಂಥ ಒಂದು ಜಾಗ ಅಂತಕ್ಕಂಥದ್ದನ್ನು ನಾವು ಗುರುತಿಸ್ಕೊಂಡು ಇದನ್ನು ದೇಹದಲ್ಲಿ ಇರ್ತಕ್ಕಂಥ ವಿಷವನ್ನು ತೆಗೆಯುವುದಕ್ಕೆ, ದೇಹದಲ್ಲಿ ಏನಿರುತ್ತೆ ವಿಷ, ಕಾರ್ಬನ್ ಅಂತ ಹೇಳ್ತೀವಲ್ಲ, ಅದು ವಿಷ ಅಂತ ನಮಗಿನ್ನೂ ಗೊತ್ತಾಗಿಲ್ವಲ್ಲ. ಇದು ಹೋಗೋದು ಯಾವುದು? ಕೆಳಭಾಗದ ಉಸಿರಲ್ಲಷ್ಟೇ ವಿಸರ್ಜನೆ ಆಗೋದಿದು. ಏರ್ ಪಾಸ್ ಆಗಲೇಬೇಕು. ನಾವು ಅಂದ್ಕೊಟ್ಟಿದ್ದೀವಿ ಯಾವಾಗಲೂ ಆಗತ್ತೆ, ಅಲ್ಲ. ನಮ್ಮ ಉಸಿರಾಟಕ್ಕೆ ಎಷ್ಟು ಪ್ರಮಾಣವಾದ ವಿಚಾರವನ್ನು ತಿಳ್ಕೊಂಡಿದ್ದೀವೋ ಅದು ಆ ಕ್ರಮದಲ್ಲೇ ನಡೀಬೇಕು. ಅವನಿಗೆ ಮನುಷ್ಯತ್ವ, ದೈವತ್ವ ಬಂದಿದೆ ಅಂತ ಅರ್ಥ. ಇದರಲ್ಲಿ 1 ಲಕ್ಷ ಜನ ಕರೆಸಿದ್ರೆ 2 ಸಿಗ್ತಾರಾ ಇಲ್ವೋ ಗೊತ್ತಿಲ್ಲ. 1 ಲಕ್ಷ ಜನನ ಸೇರಿಸಿದ್ರೆ 2 ಸಿಗ್ತಾರ ಗ್ಯಾರಂಟಿ ಕೊಡೋಕ್ಕಾಗಲ್ಲ. ಇಡೀ 140 ಕೋಟಿ ಜನದಲ್ಲಿ 15 ಜನ ಸಿಗ್ತಾರ ಡೌಟ್ ಇದೆ ನನಗೆ. ಇಡೀ ನಮ್ಮ ಭಾರತ ದೇಶದಲ್ಲಿ ಸಂಸ್ಕಾರವಂತರಾಗಿದ್ದೀವಿ ನಾವು, ಪುಣ್ಯವಂತರು ಅಂತ ಮಾತಾಡ್ತೀವಿ. ದೇಶ ಮಾತ್ರ ನಿಜಕ್ಕೂ ಪುಣ್ಯಕರವಾದ ದೇಶ. ಆದರೆ ನಾವು ನಡ್ಕೊಳ್ತಾ ಇರೋ ರೀತಿಯಿಂದ ನಮಗೆ ಅರ್ಥವಿಲ್ಲದ ರೀತಿಯಲ್ಲಿ ಬದುಕೋದ್ರಿಂದ ನಾವು ಪಾಪದ ಕೆಲಸ ಮಾಡಿಕೊಂಡೇ ಬದುಕ್ತಾ ಇದ್ದೀವಿ ಅಂತ ಯಾವುದ್ರ ಮೇಲೆ ಹಾಕ್ಕೊಂಡು ನಾವು ಬದುಕ್ತಾ ಇದ್ದೀವಿ. ಅದಕ್ಕೋಸ್ಕರವಾಗಿ ಆ ರೀತಿಯಾಗಿರ್ತಕ್ಕಂತಹ ಒಂದು ವಿಸರ್ಜನೆಯನ್ನು ಮಾಡಬೇಕು ಅಂತ ನಮಗೂ ಆಸೆ ರೀ ಸ್ವಾಮಿ. ನಮಗೇನು ಬೇಡ ಅಂತನಾ ಪ್ರಶ್ನೆ ಬರುತ್ತೆ. ಅದಕ್ಕೆ ದಾರಿ ಯಾವುದಯ್ಯ ಬೇಕಲ್ಲ. ಇಷ್ಟೊತ್ತರೆಗೂ ನಾವು ನೆಗೆಟಿವ್ ಆಗಿರ್ತಕ್ಕಂಥದ್ದು, ನಾವು ಎಲ್ಲಿ ತಪ್ಪು ಮಾಡ್ಕೊಂಡಿದ್ದೀವಿ ಅಂತಕ್ಕಂಥ ವಿಷಯ ತಿಳ್ಕೊಂಡಾಯಿತು. ಆದರೆ ಗಂಟ್ಲು ಮೂಲಕವಾಗಿ ಉಸಿರಾಡುವಂಥದ್ದನ್ನು ದಯವಿಟ್ಟು ನೀವೇ ಪ್ರಯತ್ನ ಮಾಡಿ ಸಮಸ್ಯೆಗೆ ಸಿಕ್ಕಾಕೋಬೇಡಿ. ಹಂಗಂತ ಮಾಡೋಕ್ಕಾಗಲ್ಲ ಅಂತ ಹೇಳ್ತಿಲ್ಲ. ತೃಪ್ತಿಕರವಾಗಿ ಹೊಟ್ಟೆಯಲ್ಲಿ ಏನು ಇಟ್ಕೊಳ್ಳದೇ ಇದ್ದಾಗ ಎಂಟಿ ಸ್ಟಮಕ್ಕಲ್ಲಿ ಬೆಳಗ್ಗೆ ಎದ್ದು ಕೂತ್ಕೊಂಡು, ನೇರವಾಗಿ ಕೂತ್ಕೊಂಡು, ಕಣ್ಣನ್ನು ಮುಚ್ಚಿ ನೇರವಾಗಿ ಕೂತ್ಕೊಂಡು, ನಿಮ್ಮ ಮೂಗಿನ ತುದಿ ನಿಮ್ಮ ಕಣ್ಣಿನ ದೃಷ್ಟಿ ಬಿಡಬೇಕು. ಆ ಆ್ಯಂಗಲ್ ಕೂತ್ಕೋಬೇಕು. 90 ಡಿಗ್ರಿ ಆ್ಯಂಗಲಲ್ಲಿ ಮನುಷ್ಯ ಕೂತ್ಕೋಬೇಕಂದ್ರೆ ಈ ಮೂಗಿನ ತುದಿಗೆ ಕಣ್ಣಿನ ದೃಷ್ಟಿ ಬಿಡಬೇಕು. ಆಗ ನಾನು ಕರೆಕ್ಟಾಗಿ ಕೂತಿದ್ದೀನಿ ಅಂತ, ಇಲ್ಲ ಇನ್ನಿಬ್ಬರು ನಿಲ್ಲಿಸ್ಬೇಕಾಗುತ್ತೆ ಸರಿಯಾಗಿದೆ ನೋಡು ಅಂತ. ಸೊ ಈ ರೀತಿಯಾಗಿ ಕೂತ್ಕೊಂಡು ಸುಮ್ಮನೆ ಉಸಿರಾಟವನ್ನು ಗಮನಿಸಿ. ನೀವು ಆಟೋಮೆಟಿಕ್ಕಾಗಿ ನಿಮ್ಮ ಗಂಟ್ಲಲ್ಲಿ ಗೊತ್ತಾಗತ್ತೆ ಏನು ಆನಂದವಾಗಿರುತ್ತೆ ಅಂದರೆ, ನಾನು ಎಲ್ಲೋ ತೇಲ್ತಾ ಇದ್ದೀನಿ. ಅದೇ ರೀ ಜೀವನ, ಅದೇ ರೀ ದೈವತ್ವ, ಅದೇ ರೀ ಪ್ರತ್ಯಕ್ಷ ದೇವರು. ತಪಸ್ಸು ಮಾಡಿದಂತಹ ಈ ಪುಣ್ಯ ಭೂಮಿಯಲ್ಲಿ ನಮ್ಮ ಋಷಿಮುನಿಗಳು ಕೊಟ್ಟಂತಹ ಒಂದು ದೊಡ್ಡ ಕೊಡುಗೆ ಏನು ಅಂದರೆ, ನೀನು ಕಣ್ಣು ಮುಚ್ಚಿ
ನಿನ್ನನ್ನು ನೀನು ತಿಳಿಯೋದಕ್ಕೆ ಪ್ರಯತ್ನ ಮಾಡುವಂಥ ನಮ್ಮ ದೇಶದಲ್ಲಿ ಕೊಟ್ಟೋಗಿರ್ತಕ್ಕಂಥದ್ದು ಅವರ ಮುಖಪುಟ ಎಲ್ಲೂ ಕೊಟ್ಟಿಲ್ಲ. ನಾವು ಮುಖಪುಟ ಹಾಕ್ಕೊಂಡು ವಿಚಿತ್ರವಾದ ಪುಸ್ತಕಗಳನ್ನ ಮಾಡಿಕೊಂಡು ಅದಕ್ಕೆ ಶಾಸ್ತ್ರ ಜ್ಯೋತಿಷ್ಯ ಅಂತ ಹೇಳ್ಕೊಂಡು ಜನಗೆಲ್ಲ ಹಂಚ್ಕೊಂಡು ಪಾಪದ ಕೆಲಸ ಮಾಡಿಕೊಂಡು ನಾವು ಜೀವನದಲ್ಲಿ ಅನುಭವಿಸ್ತಾ ಇದ್ದೀವಿ. ಈ ಪಾಪದ ಕೆಲಸ ಯಾವ ಕಾರಣಕ್ಕೂ ಆಗಬಾರ್ದು. ಹೇಳೋರನ್ನ ನಾವು ಪಾಪದ ಕೆಲಸ ಅಂತ ಹೇಳೋದು ಬೇಡ, ನಾವು ತಿಳ್ಕೊಳ್ಳೋ ಪ್ರಯತ್ನ ಮಾಡೋಣ ಅಂತಕ್ಕಂಥದ್ದೇ ನೀವು ಪ್ರಯತ್ನವನ್ನು ಮಕ್ಕಳಿಗೂ ಮಾಡಿಸುವಂತಕ್ಕಂಥದಕ್ಕಿಂತ ಮೊದಲು ನೀವು ಸಿದ್ಧತೆಯಾಗಿ, ತಂದೆ ತಾಯಿ ಸಿದ್ಧತೆ ಆದಾಗ ಮಕ್ಕಳಿಗೆ ಆಟೋಮೆಟಿಕ್ ಮಾಡಿಸ್ಬೋದಲ್ಲಮ್ಮ. ನಾವು ಮೊದಲೇ ಮಕ್ಕಳಿಗೆ ಅಡ್ವೈಸ್ ಮಾಡೋಕ್ಕೆ ಹೋಗ್ತೀವಿ, ಅದೇನು ಹೆಚ್ಚು ಕಮ್ಮಿಯಾಗಿ ಅದು ಬೇರೆ ಆಗ್ಬಿಟ್ಟು ಸಮಸ್ಯೆಗಳಾಗ್ಬಿಡುತ್ತೆ. ಫಸ್ಟು ಮನೆಯ ಯಜಮಾನ ಪ್ರಯತ್ನ, ನಂತರ ಯಜಮಾಂತಿ ಪ್ರಯತ್ನ, ಇವರಿಬ್ಬರು ಪ್ರಯತ್ನ ಮಾಡ್ತಾರೆ. ಮಕ್ಕಳೇ ಬಂದ ಹತ್ರ ಕುತ್ಕೋತಾರೆ, ಏನೋ ನಮ್ಮ ಅಪ್ಪ ಅಮ್ಮ ಮಾಡ್ತಾ ಇದ್ದಾರಲ್ವಾ ಅಂತ. ಸೊ ಕುಟುಂಬ ಒಮ್ಮತಕ್ಕೆ ಬಂತಲ್ಲ. ಮೌನವಾಗಿ ಕುಟುಂಬವನ್ನು ರಿಪೇರಿ ಮಾಡುವುದು, ಮೌನವಾಗಿ ಭಗವಂತನನ್ನು ಕಾಣುವುದು, ನೆಮ್ಮದಿಯಾಗಿ ನಿದ್ದೆಯನ್ನು ಮಾಡುವುದು ಸಮಯಕ್ಕೆ ಸರಿಯಾಗಿ. ಈ ಟೈಮ್ ಟೇಬಲು ಕರೆಕ್ಟ್ ಟೈಮ್ಗೆ ಊಟ ಮಾಡಬೇಕು, ಕರೆಕ್ಟ್ ಟೈಮ್ ಮಲಗಬೇಕು, ಕರೆಕ್ಟ್ ಟೈಮ್ಗೆ ಹೇಳ್ಬೇಕು ಅಂತ ಟೈಮ್ ಟೇಬಲ್ ಉತ್ಪತ್ತಿಯಾಗೋದು ಯಾವುದರಿಂದ ಅಂದರೆ ನಮ್ಮ ಉಸಿರಾಟದ ಪ್ರಕ್ರಿಯೆಯಿಂದ ನಮ್ಮ ದೇಹ ನಮ್ಮ ಮನಸ್ಸು ಹೊಂದಾಣಿಕೆಯಾಗಿ ಆಯಾ ಸಮಯಕ್ಕನುಸಾರವಾಗಿ ದೇಹ ಬಗ್ಗತ್ತೆ. ಇದು ಬೇಕು ಇವಾಗ ಮಾಡು. ನಾವೇನು ಮಾಡ್ತಾ ಇದ್ದೀವಿ, ಎಲ್ಲ ಅಡ್ವೈಸ್ ಮಾಡೋದ್ರಲ್ಲಿ ಇದ್ದೀವಿ. ಗಂಡನಿಗೆ ಹೆಂಡತಿ ಹೇಳಬೇಕು, ಹೆಂಡತಿ ಗಂಡ ಹೇಳಬೇಕು, ಇವರಿಬ್ಬರು ಮಕ್ಳಿಗೆ ಹೇಳಬೇಕು. ಈ ರೀತಿ ಇದು ಹುಚ್ಚುತನದ ಜೀವನ ಅನ್ಕೋಬೋದಾ? ಕಷ್ಟ ಅಂತೀಯಮ್ಮ. ಮಾಡ್ಬೋದು ಪದ್ಧತಿ ಅನುಸರಿಸಿ. ಅಲ್ಲ, ಇನ್ನೊಬ್ರಿಗೆ ಹೇಳೋದು ಹುಚ್ಚುತನನೇ. ನಾವೇ ರೆಡಿ ಆಗಬೇಕು, ಸಿದ್ಧತೆ ಆಗಬೇಕು. ಆಗ ನಾವೇ ದೇವರಾಗಿದ್ದು ಅಂತ ಖುಷಿ ಪಡ್ಬೋದಲ್ಲ. ಖಂಡಿತ. ಈಗ ಎಲ್ಲರೂ ಮನೆ ತುಂಬ ದೇವರೇ ಆದರೆ ಎಷ್ಟು ಚೆನ್ನಾಗಿರುತ್ತೆ, ದೇವಸ್ಥಾನ ಆಯ್ತಾ ಇಲ್ವಾ? ಹೌದಲ್ಲ? ಈ ರೀತಿಯ ಅಭ್ಯಾಸಗಳನ್ನು ಮಾಡೋದಕ್ಕೆ ಮುಂದೆ ದಾರಿ ಯಾವುದಯ್ಯ ಅನ್ನೋದು ವಿಚಾರವನ್ನು ಹೇಳಿಕೊಡ್ತೀನಿ. ಏನಪ್ಪ ಅದು ಅಂದರೆ ರಸವತ್ತಾದ, ಅದಕ್ಕೆ ಔಷಧಿ ಯಾವುದು? ರಸವತ್ತಾದ ಊಟ. ಅಲ್ಲೂ ಫೇಲೆ ನಾವು. ಹೌದು. ರಸವತ್ತಾದ ಊಟ ಯಾವುದು ಅಂದ್ರೆ ಅಣ್ಣ ಸ್ವಾಮಿ ಅಂತೀರ. ಅಲ್ಲ, ನೀವೇನೋ ತಿನ್ನಿ, ನಿಮ್ಮ ಹಣೆ ಬರ ಅದು. ಅಂದರೆ ಏನು, ನಿಮ್ಗೇನು ಸಿಕ್ಕುತ್ತೋ ಅದು. ನೀವೇನು ತಿಂತೀರೋ ಅದೇ ರಸವತ್ತ ಆಗಿರುವಂಥ ಊಟ ಆಗಬೇಕು. ನಾವು ಅಣ್ಣ ಸ್ವಾಮಿ, ತುಪ್ಪನ ಸ್ವಾಮಿ ಅದಲ್ಲ, ಇಂಥದ್ದೇ ತಿನ್ನಿ ಅಂತ ಎಲ್ಲೂ ಇಲ್ಲ. ನಾವು ಹೇಗೆ ತಿಂತೀವಿ ಅನ್ನೋದು ಮುಖ್ಯನೇ ಹೊರತು ಏನು ತಿಂತೀವಿ ಅನ್ನೋದು ಮುಖ್ಯ ಅಲ್ಲ. ನಾವೇನು ಮಾಡ್ತಾ ಇದ್ದೀವಿ ಅಂದರೆ, ನಾವೇನು ತಿಂದರೆ ಒಳ್ಳೆಯದು ಅಮ್ಮ, FM ಇಂದ ಹಿಡಿದು ಮಾಧ್ಯಮದಿಂದ ಹಿಡಿದು ಎಲ್ಲ ಕಡೆನೂ ಡಾಕ್ಟರ್ ಮೆಡಿಸನ್ನೇ. ನೀವು ಇದು ತಿನ್ನಿ ಒಳ್ಳೇದಾಗತ್ತೆ, ನೀವು ಅಲ್ಲಿಗೆ ಹೋಗ್ಬಿಟ್ಟು ಬನ್ನಿ ಒಳ್ಳೇದಾಗತ್ತೆ. ನನಗೆ ನಗು ಬರುತ್ತೆ. ಏನ್ರಿ ಎಲ್ಲರೂ ನೀವೇ ವಿಜ್ಞಾನಿಗಳು, ಸೈನ್ಸಿಸ್ಟ್ಗಳು, ಈ ರೀತಿ ಜ್ಞಾನಿಗಳು ನೀವೇ ಆಗಿಬಿಟ್ರೆ ಉಚಿತನ ಅಂತೂ ಜಾಸ್ತಿ ಆಗ್ತಾನೇ ಇದೆ. ನಾನು ಇದನ್ನೆಲ್ಲ ಯೋಚನೆ ಮಾಡ್ತೀನಿ, ಏನಿದು ಹಿಂಗೆ ಆಗ್ತಾ ಇದೆಯಲ್ಲ ಪ್ರಪಂಚ. ಒಬ್ರಿಗೂ ಯಾವುದು ಲಿಂಕೇ ಇಲ್ಲ, ಸುಮ್ಮನೆ ಏನೋ ಒಂದು ಹೇಳ್ಬಿಡೋದು. ಅಂದರೆ ನಾವು ಸಮಸ್ಯೆ ಸಿಕ್ಕಾಕೊಳ್ಳೋಕೆ ಇದೆಲ್ಲ ಮೂಲ ಕಾರಣ ಆಗ್ತಾ ಇದೆ. ಎಚ್ಚರಿಸ್ತಾ ಇದ್ದೀವಿ ಜನನ ಅಂತ ಅನ್ಕೋತಾ ಇದ್ದಾರೆ. ಅದು ಅವರೇ ಎಚ್ಚರಿಕೆ ತಗೊಂಡಿಲ್ಲ ನಾನು ಯಾವ ಮೆಸೇಜ್ ಕೊಡಬೇಕು ಅಂತ. ಅವ್ರು ತಿಳ್ಕೊಂಡವ್ರೆ ಜನ ಎಚ್ಚರಿಸ್ತಾ ಇದ್ದೀವಿ. ಅಪ್ರಾಣೆ ಇಲ್ಲ. ಕರೋನಾ ಬಂದಾಗ ಅದೇ ಆಗಿದ್ದು ನಮ್ಮ ದೇಶದಲ್ಲಿ. ಕರೋನಾ ಬಂದ ಮೆಸೇಜ್ ಏನು ಅಂದರೆ, ಆ ಕರೋನಾ ಬಗ್ಗೆ ಸತ್ಯಾಂಶ ಇಲ್ಲ, ಬರೇ ಕತೆ ಹೇಳೇ ತಳ್ಳಿಬಿಟ್ರು. ಅದರ ಸತ್ಯಾಂಶ ಇಲ್ಲಿವರೆಗೂ ಬಂದಿಲ್ಲ. ಅಂಥ ರೋಗಗಳು ಇನ್ನೂ ಬೇಕಾದಷ್ಟು ಬರೋದ್ರಲ್ಲಿದೆ. ಬರೋದು ಬೇಡ. ಯಾಕೆ ಅಂದರೆ ನಾವು ರೋಗ ಬರೆಸ್ಕೊಳ್ಳುವಂಥ ಉಸಿರಾಟನೇ ಆಡ್ತಾ ಇರಬೇಕಾದ್ರೆ ಯಾವುದಾದ್ರು ಬರಲೇಬೇಕಲ್ವಾ. ನಾವು ಅದು ಹೆದರಬೇಕಾಗಿಲ್ಲ. ಅಂದರೆ ನಾವು ಹೆದರಿಸೋದು ಗೊತ್ತಿರಬೇಕು ಅಂದರೆ ನಮ್ಮ ಉಸಿರಾಟ ಕ್ರಮವನ್ನು ಚೆನ್ನಾಗಿ ತಿಳ್ಕೊಂಡಿರಬೇಕು. ಮತ್ತು ರಸವತ್ತಾದ ಆಹಾರವನ್ನು ತೆಗೆದುಕೊಳ್ಳುವುದಕ್ಕೆ ನಾವು ಆಹಾರದಲ್ಲಿ ಭಗವಂತನನ್ನು ಕಾಣಬೇಕು. ಈಗ ಉಸಿರಾಟದಲ್ಲಿ ಭಗವಂತನನ್ನು ಕಂಡಾಯಿತು. ಈಗ ಯಾವುದ್ರಲ್ಲಿ ಕಾಣಬೇಕು ನಾವು? ಆಹಾರದಲ್ಲಿ, ರಸವತ್ತಾದ ಆಹಾರದಲ್ಲಿ ನಾವು ಭಗವಂತನನ್ನ ಕಾಣಬೇಕು. ಇಲ್ಲೂ ಎಡವಟ್ಟೆ. ಯಾಕೆ ಅಂದರೆ ಭಗವಂತನಲ್ಲಿ ಇರತಕ್ಕಂತಹ ಅಮ್ಮ, ಇವಾಗ ಒಂದು ಹಕ್ಕಿ ಕಾಳು ತಗೊಳ್ಳೋಣ, ರಾಗಿನೇ ತಗೊಳ್ಳೋಣ. ಅದು ಬೆಳೆಯೋದು ಯಾವ್ದು ಅಂಶದಿಂದ ಬೆಳೆಯುತ್ತೆ? ಸೂರ್ಯನ ಅಂಶದಿಂದ ಬೆಳೆ ಬೆಳೆಯುತ್ತೆ. ಹೌದಾ? ಅದಕ್ಕೆ ರುಚಿ ಬೇಕು, ಬಣ್ಣ ಬೇಕು. ಯಾವುದರಿಂದ ಬರ್ಬೋದು ಅಂತೀಯಮ್ಮ ಅಂದಾಜಾಗಿ? ಅದಕ್ಕೆ ರುಚಿ ಬೇಕು, ಬಣ್ಣ ಬೇಕು. ಯಾವುದರಿಂದ ಬರ್ಬೋದು ಅನ್ಬೋದು ಅಂದಾಜಾಗಿ ತಿಳ್ಕೊಂಡ್ರೆ? ಭೂಮಿ, ಚಂದ್ರನಿಂದ. ಚಂದ್ರನಿಂದ ಹೂವು ಬಣ್ಣ ಬರುತ್ತೆ. ಮತ್ತು ಅದರ ಏನು ಕ್ವಾಲಿಟಿ ರುಚಿ ಇರಬೇಕು, ರುಚಿ ತುಂಬುವವನೇ ಚಂದ್ರ. ಬೆಳೆಯುವುದಕ್ಕೆ ಸೂರ್ಯ, ರುಚಿ ತುಂಬುವುದಕ್ಕೆ ಚಂದ್ರ. ಹೌದಾ? ಈಗ ಅದನ್ನು ದೇವ್ರನ್ನ ಒಪ್ಕೋಬೋದಾ ಅಲ್ವಾ? ಅಲ್ಲ, ಅದು ಹೆಂಗೆ ಲಿಂಕ್ ಮಾಡ್ತೀರಿ ಗುರುಗಳೇ? ಮನೋಕಾರಕ ಚಂದ್ರನನ್ನ ನೀವು ರುಚಿಗೆ ಅಂತ ಹೇಳ್ಬಿಟ್ರೆ ಅಂದರೆ ಮನೋಕಾರಕ. ಒಂದು ನಿಮಿಷ. ಮನೆಯಲ್ಲಿ ಯಜಮಾನ ಇರ್ತಾನೆ, ಮಕ್ಕಳಿಗೆ ಅಪ್ಪ ಆಗಿರ್ತಾನೆ, ಹೆಂಡತಿಗೆ ಗಂಡ ಆಗಿರ್ತಾನೆ. ಒಂದೇ ಸಬ್ಜೆಕ್ಟ್ನ ಎಲ್ಲದಕ್ಕೂ ಹಂಚುವಂಥ ಲೆಕ್ಕಾಚಾರ ಮದ್ದು ಗೊತ್ತಿರ್ಬೇಕು ನಮಗೆ. ಮನಸ್ಸಿನ ಕಾರಕ ಚಂದ್ರ ಅಂದಮೇಲೆ ಮನಸ್ಸಿನ ಕಾರಕ ಚಂದ್ರ ಅಂತ ನಿಮ್ಗೆ ಸತ್ಯನೇ ಗೊತ್ತಿಲ್ಲ, ಸುಮ್ಮನೆ ಯಾಕೆ ಹೇಳ್ತೀರಾ ಸುಳ್ಳು?
ಮನಸ್ಸಿನ ಕಾರಕ ಚಂದ್ರ, ರೈಟ್. ಹೇಗೆ ತೋರಿಸಿ, ನಾನು ಕೇಳ್ತೀನಿ. ಮನಸ್ಸಿನ ಕಾರಕ ಹೇಳಿದ್ರು, ಯಾರೋ ಬರೆದಿಟ್ಟ ಪುಸ್ತಕನ ಇವನು ಓದ್ಬಿಟ್ಟ ಹೇಳ್ಬಿಟ್ಟ. ಹೇಗಾಗ್ತಾನೆ ಮನಸ್ಸಿನ ಕಾರಕ? ಹಂಗೇನೆ ಸಹಜವಾಗಿ ಜನ ಕೇಳ್ತಾರೆ, ಒಂದ್ ನಿಮಿಷ, ಫುಡ್ಡಿನ ಬಣ್ಣಕ್ಕೂ ರುಚಿಗೂ ಚಂದ್ರ ಅದ್ ಹೆಂಗ್ ಕನೆಕ್ಟ್ ಮಾಡ್ತೀರಾ ಅಂತ. ಒಂದ್ ನಿಮಿಷ, ಅದನ್ನ ಅಜ್ಞಾನತ್ವದಲ್ಲಿ ಮಾತಾಡೋರು ನಾವೇನು ಹೇಳಕ್ಕಾಗಲ್ಲ. ಜ್ಞಾನತ್ವಕ್ಕೆ ಬಂದ್ರೆ ನಾವು ಎಲ್ಲಿಂದ ಎಲ್ಲಿವರೆಗೂ ಮಾತಾಡ್ಬೋದು. ಅಜ್ಞಾನತ್ವಕ್ಕೆ ಬಂದ್ರೆ ನಾವು ಗುಡ್ ಬೈ ಹೇಳೋದಕ್ಕೆ ಸಾಧ್ಯ. ಯಾಕೆಂದ್ರೆ ಅಂತ ಧಾನ್ಯ ಬೆಳೆಯುತ್ತೆ ಅಂದ್ರೆ ಆ ಸೂರ್ಯನ ಶಾಖ, ಸೂರ್ಯನ ಕಿರಣ ಬಂದಾಗ ಅಲ್ಲಿ ದ್ಯುತಿ ಸಂಶ್ಲೇಷಣ ಕ್ರಿಯೆ ಆಗುತ್ತೆ, ಅದರಿಂದ ಬೆಳೆಗಳು ಬೆಳೆಯುತ್ತೆ ಅನ್ನೋದಕ್ಕೆ ನಮ್ಗೆ ಉದಾಹರಣೆ ಸಿಗುತ್ತೆ. ಅದಕ್ಕೊಂದು ಉದಾಹರಣೆ, ಚಂದ್ರನಿಂದ ಅದಕ್ಕೊಂದು ಉದಾಹರಣೆ ಕೊಟ್ಬಿಡ್ತೀನಿ. ಸೂರ್ಯಕಾಂತಿ ನೋಡಿದ್ಯಲ್ಲಮ್ಮ, ಕೆರೆಯಲ್ಲಿರ್ತಕ್ಕಂಥ ತಾವರೆ ನೋಡಿದ್ಯಲ್ಲ, ಅದನ್ನ ಎರಡನ್ನ ಅರ್ಥ ಮಾಡ್ಕೊಂಡ್ರೆ ಚಂದ್ರನ ಕೆಲಸ ಎಷ್ಟು ಅಂತ ಗೊತ್ತಾಗತ್ತೆ. ತಾವರೆ ಯಾವಾಗ ಹರಳುತ್ತೆ ಮತ್ತೆ ಜ್ಯೋತಿ ಅಂತಕ್ಕಂಥದ್ದು, ನಾವು ಸನ್ರೈಸ್ ಏನೋ ಬೆಳಿತೀವಲ್ಲ ಅದು ಸೂರ್ಯಕಾಂತಿ, ಅದನ್ನು ತಿಳ್ಕೊಂಡ್ರೆ ಗ್ರಹಗಳು ಎಷ್ಟರ ಮಟ್ಟಕ್ಕೆ ಅನ್ವಯ ಆಗಿರುತ್ತೆ ಅಂತ ಸತ್ಯ ಗೊತ್ತಾಗತ್ತೆ. ಇಲ್ಲಿ ನಾವೇನು ಮಾಡ್ತಾ ಇದ್ದೀವಿ ಅಂದರೆ, ನಾವು ಏನೋ ಒಂದು ತಿಳ್ಕೊಂಡ್ಬಿಟ್ಟು ಅದನ್ನ ಜನಗಳ ಮೇಲೆ ಹೇರಕ್ಕೆ ಹೋಗ್ತಾ ಇದ್ದೀವಿ. ಇದು ಸತ್ಯ ಅಂತ. ಆ ಸತ್ಯಕ್ಕೆ ನೀವು ಪುರಾವೆ ತೋರಿಸ್ಬೇಕು, ಇದು ಸತ್ಯ ಅಂತ. ಬರೀ ಕತೆ ಹೇಳ್ಕೊಂಡ್ರೆ ಅದು ತಪ್ಪಾಗತ್ತೆ. ಯಾವುದೇ ಹೇಳಬೇಕಾದ್ರೂ ಪ್ರತಿಯೊಂದು, ಇವತ್ತು ಕಲಿಯುಗ ಹೇಗಾಗಿದೆ ಅಂದರೆ, ನಮ್ಮಪ್ಪ ಗ್ಯಾರಂಟಿನಾ ಅನ್ನೋ ಪ್ರಶ್ನೆ ಬಂದ್ಬಿಟ್ಟಿದ್ದೀವಿ. ಹಾಗನ್ಬಿಟ್ಟು ಅವ್ನು ಕೇಳ್ತಾರ ಸರಿ ಅಂತ ಹೇಳಿದ್ರೆ ಹೇಗೆ ಅರ್ಥ ಇದೆ ಅದು? ಅಮ್ಮ ಹೇಳೋದು ಅಪ್ಪ ಅನ್ನೋ ಅಂತ ಅಷ್ಟೇ ಗೊತ್ತು. ಎಷ್ಟೋ ಜನ ತಿರುಗಿ ಕೇಳ್ತಾರೆ, ನಾನು ಅಪ್ಪ ಅಂತ ನೀವು ಒಪ್ಕೊಳ್ಳೋದು ಹೆಂಗೆ, ನಾನು ಗ್ಯಾರಂಟಿ ಏನಿಲ್ಲ ಅಂತ ಮಟ್ಟಕ್ಕೂ ಇವತ್ತು ನಡ್ಕೊಳ್ಳೋ ರೀತಿ ಹೊಟ್ಟೋಗಿದ್ದೀವಿ ನಾವು. ಕಾರಣ ನಮ್ಮಲ್ಲಿ ಏನಾಗಿದೆ ಅಂದರೆ, ಈ ಧರ್ಮ ಅಂತಕ್ಕಂಥದ್ದು ತರ್ಕಕ್ಕೆ ದೂರ, ಧರ್ಮ ಅಂತಕ್ಕಂಥದ್ದು ತರ್ಕಕ್ಕೆ ದೂರ. ಇದನ್ನು ಫಸ್ಟ್ ತಿಳ್ಕೊಬೇಕು ನಾವು. ನಮ್ಮಲ್ಲಿ ಆಗಿರೋದು ಒಂದು ಕೆಟ್ಟ ಅಭ್ಯಾಸ ಏನು ಅಂದರೆ, ಎಲ್ಲ ತರ್ಕ ಮಾಡೋದು. ಅದನ್ನು ಗ್ರಹಿಸಬೇಕು, ಇದು ಎಷ್ಟರ ಮಟ್ಟಕ್ಕೆ ಸತ್ಯ ಇದೆ ಇದರಲ್ಲಿ ಅಂತ ಗ್ರಹಿಸಿದಾಗ ಸತ್ಯ ಗೊತ್ತಾಗತ್ತೆ. ಗುರುಗಳೇ, ತರ್ಕ ಬೇರೆ, ಉತ್ತರ ಪಡ್ಕೊಳ್ಳೋ ಮಾರ್ಗ ಬೇರೆ. ಒಂದು ಪ್ರಶ್ನೆಗೆ ಸರಿಯಾದಂಥ ಉತ್ತರ ಕೊಟ್ಟರೆ ಅದೆಂಥ ವಿಜ್ಞಾನ ಸೈಂಟಿಸ್ಟ್ ಅನ್ನೋರು ಧರ್ಮವನ್ನು ಫಾಲೋ ಮಾಡ್ತಾರೆ. ಅಂದರೆ ಅದಕ್ಕೆ ಇವಾಗ ರಸವತ್ತಾಗಿರ್ತಕ್ಕಂತಹ ಒಂದು ಪದಾರ್ಥವನ್ನ ಬೇಡ, ಅನ್ನ, ಹೌದಾ? ಅದಕ್ಕೆ ಅನ್ನ ಮತ್ತು ಮನ ಅಂತ ಹೇಳುತ್ತೆ. ಮನಸ್ಸು ಎಲ್ಲಿದೆ ಅಂದರೆ ಅನ್ನದಲ್ಲಿದೆ. ಆ ಅನ್ನವನ್ನು ಚೆನ್ನಾಗಿ ನಾವು ತುಪ್ಪ ಅದರ ಮೇಲೆ ಇಟ್ಟು ಅದನ್ನು ಬಾಯಿಗೆ ಹಾಕ್ಕೋತೀವಿ, ರಸ ಬರುತ್ತಾ ಇಲ್ವಾ? ಅಲ್ವಾ? ಈಗ ರಸವತ್ತಾದ ಊಟ ಆಯ್ತಾ ಇಲ್ವಾ? ಅದು ಮನಸ್ಸು ಖುಷಿ ಕೊಡ್ತಾ ಇಲ್ವಾ? ಅದು ಮನಸ್ಸಿನ ಕಾರಕ. ರೈಟ್. ಅದ್ರ ಬಗ್ಗೆ ಡೀಟೇಲ್ ಆಗಿ ಮಾತಾಡ್ತೀನಿ ನಾನು. ನೋಡ್ತಾ ಇದ್ದಲ್ಲ ವೀಕ್ಷಕರೇ, ಇವತ್ತಿನ ಆರೋಗ್ಯ ರಹಸ್ಯ ಕಾರ್ಯಕ್ರಮದಲ್ಲಿ ಹಲವಾರು ವಿಚಾರಗಳನ್ನು ನಾವು ತಿಳ್ಕೊಳ್ತಾ ಇದ್ವಿ. ಅದರಲ್ಲೂ ವಿಶೇಷವಾಗಿ ರಸವತ್ತಾದ ಆಹಾರ. ಏನಿದು ಹಾಗಾದರೆ ರಸವತ್ತಾದ ಆಹಾರ? ಗುರುಗಳೇ ತಿಳಿಸ್ಕೊಡ್ಬೇಕು. ರಸವತ್ತಾದ ಆಹಾರ ಅಂದರೆ ಏನು? ಅಲ್ಲಿ ನಾನು ಅವಾಗಲೇ ಹೇಳಿದೆ, ಏನು ಹಣ್ಣು ರಸ ಇರತ್ತೆ, ಅದು ರಸವತ್ತಾದ ಆಹಾರ ಆಗ್ಬೋದು, ಆಗತ್ತೆ, ಇಲ್ಲ ಅಂತಿಲ್ಲ. ಎಷ್ಟು ಜನ ಹಣ್ಣು ತಿನ್ಬೋದು, ಹೌದಲ್ವಾ? ಅನ್ನ ಸಿಕ್ಕಿದ್ರೆ ಸಾಕಪ್ಪ ಅನ್ನುವಂಥ ಪರಿಸ್ಥಿತಿಲಿ ಕೂಡ ಇದ್ದೀವಿ. ಹಾಗಂತ ಹಣ್ಣು ತಿನ್ನಲ್ಲ ಅಂತ ಹೇಳಿಲ್ಲ, ಅವರು ಹಣ್ಣು ತಿಂತಾರೆ. ಆದರೂ ಕೂಡ ನಾವು ಪ್ರಸ್ತುತಕ್ಕೆ ಆಹಾರ ಪ್ರಕ್ರಿಯೆಯನ್ನು ತಗೊಂಡಾಗ ರಸವತ್ತಾದ ಆಹಾರ ಬೇಕು ಅಂತಕ್ಕಂಥದ್ದು ಇರ್ತಕ್ಕಂಥ ಒಂದು ವಾಸ್ತವ ಸ್ಥಿತಿ. ಈಗ ನಾವು ಊಟಕ್ಕೆ ಕೂತಾಗ ಭಗವಂತಂದು ಒಂದು ಎರಡು ಕೆಲಸ ಇದೆ. ಏನು? ಸೇವನೆ ಮಾಡುವಂತಹ ಸಂದರ್ಭ, ಸೇವನೆ ಮಾಡಿದಂಥದ್ದನ್ನು ಹರಗಿಸುವಂಥ ಸಂದರ್ಭ. ಆ ಹರಗಿಸಿ ಏನೆಲ್ಲ ಔಷಧಿ ಉತ್ಪತ್ತಿಯಾಗಬೇಕು ಅದರಲ್ಲಿ ಅಂತಕ್ಕಂತಹ ಒಂದು ಶಕ್ತಿಯನ್ನು ಕೊಡ್ತಕ್ಕಂಥದ್ದು ಕೂಡ ಭಗವಂತನ ಕೆಲಸನೇ ಇದೆ. ರೈಟ್. ಅದ್ರ ಬಗ್ಗೆ ಡೀಟೇಲ್ ಆಗಿ ಪಡ್ಕೊಳ್ತೀನಿ ಮಾಹಿತಿ. ರೇಣುಕಾ ಅಂತ ಕರೆ ಮಾಡಿದ್ದಾರೆ. ನಮಸ್ಕಾರ ರೇಣುಕಾ ಅವರೇ. ರೇಣುಕಾ ಅವರೇ, ಸ್ವಲ್ಪ ಜೋರಾಗಿ ಮಾತಾಡಿ, ಟಿವಿ ನೋಡ್ಕೊಂಡು ಮಾತಾಡ್ಬಿಟ್ಟು ನೇರವಾಗಿ ಪ್ರಶ್ನೆ ಕೇಳಿ. ನಮಸ್ತೆ ಮೇಡಮ್, ನನ್ನ ಹೆಸರು ರೇಣುಕಾ ಅಂತ. ಹಾಂ, ಮನೆ ಒಳಗೆ ಹೇಳಿದೆ, ನಮ್ಮ ಮನೆ ಒಳಗೆ ಸಮಸ್ಯೆಗಳು ಭಾಳ ಇದಾವೆ. ಯಾಕಂದ್ರೆ ನಾನು ಸೌದಿಗೆ. ಓಕೆ, ಗುರುಗಳಿದ್ದಾರೆ, ಮಾತಾಡಿ. ಹಲೋ, ನಮಸ್ತೆ. ನಮಸ್ತೆ ಗುರುಜಿ. ನಾರಾಯಣ, ಹೇಳಮ್ಮ. ನಮಸ್ತೆ ಗುರುಜಿ, ನಮ್ಮದು ಸಮಸ್ಯೆಗಳು. ಒಂದು ನಿಮಿಷ. ಏನು ಓದಿದ್ಯಾ ನೀನು? ನಂದು ಮಾಸ್ಟರ್ ಡಿಗ್ರಿ ಗುರುಜಿ. ಮಾತಾಡ್ತೀನಿ, ಕೇಳಿಸ್ಕೊತೀಯಾ? ಹಾಂ, ಹೇಳಿ ಗುರುಜಿ. ಇವತ್ತಿಂದ ನಮಸ್ತೆ ಅನ್ನೋದ್ರ ಬದಲು ಇದು ಏಕವಚನ, ನಮಸ್ಕಾರ ಅಂತ ಹೇಳು. ಏನು ಹೇಳಬೇಕು? ಹಾಂ, ನಮಗೆ ಅದೇ ಇನ್ನೂ ಗೊತ್ತಿಲ್ಲ. ನಮಸ್ತೆ ಏಕವಚನ ಬರುತ್ತದು. ಅಲ್ಪ ಪ್ರಾಣದಲ್ಲಿ ನಾವು ಉಚ್ಚಾರಣೆ ಮಾಡ್ತೀವಿ. ನಮಸ್ಕಾರ, ಪ್ರಣಾಮ, ಇವೆಲ್ಲ ದೈವ ಸಾಕ್ಷಾತ್ಕಾರದಲ್ಲಿ ಇರ್ತಕ್ಕಂಥ ಒಂದು ಮಾತುಗಳನ್ನ ನಾವು ಕಲ್ತ್ಕೋಬೇಕು. ಅದಕ್ಕೆ ನಿನಗೆ ಹೇಳಿದ್ದು ಬೇಜಾರಾಯ್ತಾ, ಅರ್ಥ ಆಯ್ತಾ? ಓಕೆ, ನಾವು ಎಲ್ಲ ಡಿಗ್ರಿ ಓದ್ತಾ ಇದ್ದೀವಿ ಅಷ್ಟೇ, ಆದರೆ ನಮ್ಮ ದೇಹಕ್ಕೆ ಡಿಗ್ರಿ ನಾವೇನು ಓದ್ತಾ ಇಲ್ಲ. ಇದು ತಪ್ಪಾಗಿರೋದು. ಓಕೆ, ಏನಾಗಬೇಕು ನಿನಗೆ ಇವಾಗ?
ಅಂದ್ರೆ ಮನೆಯೊಳಗೆ ಯಾವುದೇ ತರನಾದ ಶುಭ ಕಾರ್ಯಗಳು ನಡೀತಿಲ್ಲ ಗುರುಜಿ. ಮತ್ತೆ ಯಾವ ಕೆಲಸ ಮಾಡಿದ್ರು ಕೂಡ ಓಕೆ, ನಿನ್ನ ನಕ್ಷತ್ರ ಏನಪ್ಪ? ನಂದು ಸ್ವಾತಿ ನಕ್ಷತ್ರ ಗುರುಜಿ. ಓಕೆ, ಎಷ್ಟು ವಯಸ್ಸು ನಿಮಗೆ? ನನಗೆ 28 ಗುರುಜಿ. ಏನು ಮಾಡಬೇಕು ಅಂತಿದೆಯಾ ಜೀವನದಲ್ಲಿ? ಕೆಲಸ ಮಾಡಿ ದುಡ್ಡು ಸಂಪಾದನೆ ಮಾಡಬೇಕು ಅಂತನಾ, ಮದುವೆ ಆಗ್ಬಿಟ್ಟು ಜೀವನದಲ್ಲಿ ಸಂಸಾರ ಮಾಡಬೇಕು ಅಂತನಾ, ಯಾವುದು? ನಾನು ಮದುವೆ ಆಗಿದ್ದೀನಿ ಗುರುಜಿ. ಎಷ್ಟು ವರ್ಷ ಆಯಿತು? ಎಷ್ಟು ವರ್ಷ ಆಯ್ತು ಮದುವೆ ಆಗಿ? 2 ವರ್ಷ ಆಯ್ತು ಗುರುಜಿ. ಎಷ್ಟು? 2 ವರ್ಷ ಗುರುಜಿ. ಮಕ್ಕಳು? ಮಕ್ಕಳು ಇನ್ನೂ ಆಗಿಲ್ಲ ಗುರುಜಿ. ಅಂದರೆ ನೀವೇ ಮಕ್ಕಳು ಬೇಡ ಅಂತನಾ ಅಥವಾ ಪ್ರಕೃತತ್ವ ಹಾಗೆ ಇದ್ದೀರಾ? ಅಂದ್ರೆ ನಮ್ಮ ಮನೆಯವರು ಮಿಲಿಟರಿಯಲ್ಲಿದ್ದಾರೆ ಗುರುಜಿ. ನಿಮ್ಮ ಯಜಮಾನ ನಕ್ಷತ್ರ ಗೊತ್ತಾ? ಅವತ್ತು ಗೊತ್ತಿಲ್ಲ ಗುರುಜಿ. ನಂದು ನೀವು ಮೊನ್ನೆ ಫೋನ್ ಮಾಡಿದೊಳಗೆ ಏನಂದಿದ್ರಿ, ನೀನ್ ನಕ್ಷತ್ರ ತಿಳ್ಕೊಂಡು ಫೋನ್ ಮಾಡಮ್ಮ ಅಂತ ಹೇಳಿದ್ರು ಗುರುಜಿ. ಓಕೆ ಓಕೆ, ತುಂಬ ಸಂತೋಷ ಕಣಮ್ಮ, ಅಷ್ಟು ತಿಳ್ಕೊಂಡೆಲ್ಲ ತುಂಬ ಖುಷಿ ಆಯಿತು. ಓಕೆ, ನಿಮ್ಮ ತಂದೆ ಏನು ಮಾಡ್ತಾರೆ? ನಮ್ಮ ಅಪ್ಪಾಜಿಯವರು ಮನೆ ಕೆಲಸ ಮತ್ತೆ ಹೊಲದೊಳಗೆ ಕೆಲಸ ಮಾಡ್ತಾರೆ ಗುರುಜಿ. ಮನೆ ಕೆಲಸ ಅಂದರೆ ಮನೆ ಕಟ್ಸೋದಾ? ಅಲ್ಲ ಗುರುಜಿ, ಕೃಷಿಯವರು ಹೊಲದೊಳಗೆ ದುಡಿತಾರೆ ಗುರುಜಿ. ಹಾಂ 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 ಹಾಂ. ನೀನು ಓದಿದ್ದಕ್ಕೆ ಏನಾದ್ರು ನಿನಗೆ ಅಕೌಂಟ್ ಓಪನ್ ಆಗಿದೆಯಾ? ನಾನು ಓದಿರ್ತಕ್ಕಂಥ ಏನು ನನಗೆ ಸಿಕ್ಕಿದೆ ಅಂತನಾ, ಓದಿದೆ ಅಷ್ಟೇ ಪ್ರಯೋಜನ ಇಲ್ಲ ಅಂತ ಇದೆಯಾ? ಓದಿದ್ದಕ್ಕೂ ಅಷ್ಟು ಪ್ರಯೋಜನ ಆಗ್ತಿಲ್ಲ ಗುರುಜಿ. ಓಕೆ, ನಿನ್ನ ಹೊಟ್ಟೆ ಭಾಗ ತೊಗೊಂಡ್ರೆ ನನಗೆ ನೆಮ್ಮದಿಯಾಗಿದೆ, ಹೊಟ್ಟೆ ಭಾಗ ಏನಾದ್ರು ಒಂದು ರಾಮಾಯಣ ಇದ್ದೇ ಇರುತ್ತೆ ಅಂತೀಯಾ, ಆರಾಮಾಗಿದ್ದೀನಿ ಅಂತೀಯಾ? ನಾನು ಆರಾಮಾಗಿಲ್ಲ ಗುರುಜಿ, ಯಾಕಂದ್ರೆ ನನ್ನ ಆರೋಗ್ಯ ಸಮಸ್ಯೆಗಳೇ ಜಾಸ್ತಿ ಇದಾವೆ ಗುರುಜಿ. ಅದನ್ನೇ ಅಮ್ಮ ಹೇಳ್ತಾ ಇದ್ದೀನಿ, ತಿಳ್ಕೊ. ನನ್ನ ಹೊಟ್ಟೆಯ ಭಾಗ ಕೆಟ್ಟಿದೆ ಅಂತ ಒಪ್ಕೋತೀಯಾ ಅಂತ ಕೇಳ್ತೀನಿ. ಹಾ, ಒಪ್ಕೊಂತೀನಿ. ಈಗ ನೀನು ಮದುವೆ ಆಗೋಕ್ಕೆ ಮುಂಚೆ ಇದೆಲ್ಲ ರಿಪೇರಿ ಮಾಡ್ಕೊಂಡಲ್ವ ಮದುವೆ ಮಾಡ್ಕೊಳ್ಳೋದು? ಗೊತ್ತಿಲ್ಲ. ಗೊತ್ತಿಲ್ಲ. ಈಗ ನೀನು ಹೊಟ್ಟೆ ರಿಪೇರಿ ಮಾಡ್ಕೋಬೇಕಾ, ಸಮಸ್ಯೆಗಳು ಕೇಳಬೇಕಾ? ಸಮಸ್ಯೆಗಳನ್ನ ಕೇಳಬೇಕು. ಅದು ಆಮೇಲಮ್ಮ, ನೀನೇ ಚೆನ್ನಾಗಿಲ್ಲ ಅಂದರೆ ಸಮಸ್ಯೆ ಹೆಂಗಮ್ಮ ಸರಿ ಮಾಡ್ಕೋತೀಯ? ಮೊದಲು ನೀನು ಸರಿಯಾಗು, ನೀನು ಖುಷಿಯಾಗು, ನೀನು ಶಕ್ತಿವಂತಳಾಗು, ಆಮೇಲೆ ಸಮಸ್ಯೆಗಳು. ನೀನು ಸಮಸ್ಯೆ, ಇನ್ನೊಬ್ರದ್ದು ಸಮಸ್ಯೆ. ತಪ್ಪಲ್ವಾ ಇದು? ಅದೇ ತಪ್ಪು ಗುರುಜಿ. ಬಟ್ ನನ್ನ ಸಮಸ್ಯೆಗೆ ಪರಿಹಾರ ಯಾವುದು? ಒಂದು ನಿಮಿಷ ಇರು. ನಿನ್ನ ದೇಹ ಚೆನ್ನಾಗಿ ಆಗಬೇಕಾ ಬೇಡವಾ? ಆಗ್ಬೇಕು ಗುರುಜಿ. ಹಾಗಿರಬೇಕಾದ್ರೆ ನೀನು ನಾನ್ ವೆಜ್ಜಾ ವೆಜ್ಜಾ? ನಾನ್ ವೆಜ್ ಗುರುಜಿ. ವಾರದಲ್ಲಿ ಎಷ್ಟು ಸಲ ಆಗುತ್ತೆ? ವಾರದಲ್ಲಿಂದ ಗುರುಜಿ ವರ್ಷದಲ್ಲಾದ್ರೂ ಇಟ್ಕೊಂಡು. ಓಕೆ, ನಿನಗೆ ಮಸಾಲೆ ಐಟಮ್ ತುಂಬ ಇಷ್ಟನಾ? ಇಲ್ಲ ಗುರುಜಿ. ಓಕೆ, ಹಾಗಿರಬೇಕಾದ್ರೆ ನೀನು ಟೈಮ್ ಕರೆಕ್ಟಾಗಿ ಊಟ ಮಾಡ್ತೀನಿ ಅಂತ ಅನ್ಸುತ್ತಾ ನಿನಗೆ? ಅನ್ಸಲ್ಲ ಗುರುಜಿ. ಯಾಕೆ, ಅದಕ್ಕೂ ಪುರ್ಸೊತ್ತಿಲ್ವಾ, ಬೇಜಾರಾ? ಗುರುಜಿ, ನಾನು B.Ed ಮಾಡ್ತಿದ್ದೀನಿ ಗುರುಜಿ. ಅದ್ರೊಳಗೆ ಶಾಲೆಗೆ ಹೋಗ್ತೀನಲ್ರಿ, ಅದ್ರೊಳಗೆ ಊಟ ಮಾಡಕ್ ಆಗಲ್ಲ ಗುರುಜಿ. ಓಕೆ, ಈಗ ತಿಳ್ಕೊ. ಬೆಳಗ್ಗೆ ಹೇಳ್ತೀಯಲ್ಲ ನೀನು, ಹಾ ಗುರುಜಿ. ಎಷ್ಟೊತ್ತಿಗೆ ಹೇಳೋದು? ನಾನು 6 ಗಂಟೆ ಎಲ್ಲ ಎದ್ದಿರ್ತೀನಿ ಗುರುಜಿ. ಸ್ನಾನ ಮಾಡೋದು ಎಷ್ಟೊತ್ತಿಗೆ? 5:30 ಗುರುಜಿ. ಇದು 6 ಗಂಟೆ 6:30 ಗುರುಜಿ. ಅಂದರೆ 5:30 6 ಗಂಟೆಗೆ ಹೇಳ್ತೀಯ, ಸ್ನಾನ ಮಾಡೋದು ಒಂದು 7 ಗಂಟೆ ಆಗತ್ತೆ. ಹಾ ಗುರುಜಿ. ಸ್ನಾನ ಬೆಡ್ಡಿಂದ ಎದ್ದ ತಕ್ಷಣ ನಿನ್ನ ನಿತ್ಯ ಏನಿದೆ ಅದು ಕ್ಲೀನ್ ಮಾಡಿಕೊಂಡು, ಹೊಟ್ಟೆ ಕ್ಲೀನ್ ಮಾಡಿಕೊಂಡು ಸ್ನಾನ ಮಾಡು ಫಸ್ಟು. ಆಮೇಲೆ ದೇವರ ಹತ್ರ ಹೋಗಿ ದೀಪ ಹಚ್ಚು, ಒಂದು 5 ನಿಮಿಷ ದೀಪ ಧ್ಯಾನ ಮಾಡು. ದೀಪನೇ ದೃಷ್ಟಿ ಇಟ್ಟು ನೋಡ್ತಾ ಇರೋ. ಇದು ಮಾಡಾದಮೇಲೆ ಒಂದು ಗ್ಲಾಸ್ ನೀರು ಕುಡಿ, ಬಿಸಿನೀರೋ ತಣ್ಣೀರೋ ಕುಡಿದ್ಬಿಟ್ಟು ಒಂದು 20 ನಿಮಿಷ ಸುಮ್ಮನೆ ವಾಕ್ ಮಾಡು. ಆಮೇಲೆ ಬಂದು ಏನಾದರೂ ತರಕಾರಿನೋ ಹಣ್ಣೋ ನಿನಗಿಷ್ಟವಾದದನ್ನು ತಿನ್ನು. 1 ಗಂಟೆ ಟೈಮ್ ಬಿಟ್ಟು ತಿಂಡಿ ತಿನ್ನು. ಮತ್ತು ಸಂಜೆ ಊಟ ಮಾಡು, ರಾತ್ರಿ ಊಟ ಮಾಡಬೇಡ. ಇದಿಷ್ಟನ್ನು ಮಾಡು. ತಾಜಾ ಊಟ ಮತ್ತು ಮಾತಾಡ್ಕೊಂಡು ಊಟ ಮಾಡಬೇಡ. ಇಷ್ಟು ಮಾಡು. ಒಂದು 5 ದಿವಸದಲ್ಲಿ ನಿನ್ನ ಮನಸ್ಸು ಎಷ್ಟು ಖುಷಿ ಆಗುತ್ತೆ, ಚೆನ್ನಾಗಿ ನಿದ್ದೆ ಬರುತ್ತೆ, ಹೊಟ್ಟೆ ಹಗುರ ಆಗುತ್ತೆ. ಆಮೇಲೆ ಮುಂದಿನ ವಿಷಯಕ್ಕೆ ಹೋಗೋಣ. ಮೊದಲು ಇದು ಮಾಡಪ್ಪ ನೀನು. ಒಳ್ಳೆಯದಾಗಲಿ. ಭರತ್ ಅಂತ ಕರೆ ಮಾಡಿದ್ದಾರೆ. ನಮಸ್ಕಾರ ಭರತ್ ಅವರೇ. ಭರತ್ ಅಂತ ಎಲ್ಲಿಂದ ಕಾಲ್ ಮಾಡ್ತಾ ಇದ್ದೀರಿ? ರಾಜಾಜಿನಗರ, ಬೆಂಗಳೂರು. ಓಕೆ, ಗುರುಗಳಿದ್ದಾರೆ, ಮಾತಾಡಿ. ಹಲೋ, ಹರಿ ಓಂ ಗುರುಗಳೇ. ನಾರಾಯಣ, ಹೇಳಿ ಏನಾಗಬೇಕು ಭರತ್? ನಂದು ಭರಣಿ ನಕ್ಷತ್ರ, ಕೃಷ್ಣ ಪಕ್ಷ, ಮೀನ ಲಗ್ನ. ಓಕೆ, ಏನು ಮಾಡ್ತಾ ಇದ್ದೀರಾ ತಾವು? ನಾನು ಗಾರ್ಡನಿಂಗ್ ಸಂಬಂಧಪಟ್ಟಿದ್ದು ಕೆಲಸ ಮಾಡ್ತಾ ಇದ್ದೀನಿ ಸದ್ಯಕ್ಕೆ. ಎಷ್ಟು ವಯಸ್ಸು? ನಾನು ನಂದು 39. ಮದುವೆ ಆಯಿತಾ? ಇಲ್ಲ, ಮದುವೆ ಆಗಿಲ್ಲ. ಮತ್ತೆ ಆರೋಗ್ಯನೂ ಅಷ್ಟು ಸರಿ ಇಲ್ಲ. ಏನು ಓದಿರೋದು? ನಂದು ಇಂಜಿನಿಯರಿಂಗ್ ಆಗೈತೆ ಗುರುಗಳೇ. ನಿಮ್ಮ ತಂದೆಯಲ್ಲಿ? ಬಟ್ ತಂದೆ ಕುಕ್ಕೆ ಸುಬ್ರಹ್ಮಣ್ಯದಲ್ಲಿ ಸಪ್ತ ಸಂಸ್ಕಾರ ಪೂಜೆಗೆ ಹೋಗ್ತಾ ಇದ್ದಾರೆ. ಅಂದರೆ ಅವ್ರು ಪೂಜೆ ಮಾಡೋಕ್ಕೆ ಹೋಗ್ತಾರಾ? ಬೇರೆಯವ್ರು ಮಾಡ್ಸಕ್ಕೆ ಹೋಗ್ತಾರಾ? ಹೌದು ಹೌದು ಹೌದು. ಓಕೆ, ನಿನ್ನ ಬಗ್ಗೆ ಭರಣಿ ನಕ್ಷತ್ರಕ್ಕೆ ಏನು ರಿಸಲ್ಟ್ ಕೊಟ್ಟಿಲ್ವಾ ಅಪ್ಪ? ಏನು ಅದರ ಬಗ್ಗೆ ನಮಗೆ ಸರಿಯಾಗಿ ಮಾಹಿತಿ ಎಲ್ಲೂ ಸಿಗಲಿಲ್ಲ ಗುರುಗಳೇ.
ನಿನಗೆ ನಂಬಿಕೆ ಇದೆಯಾ? ನಂಬಿಕೆ ಇದೆ. ತುಂಬಾ ಕಡೆ ವಿಚಾರಿಸಿದ್ವಿ, ನಾನು ಸ್ವಲ್ಪ ರಿಸರ್ಚ್ ಎಲ್ಲ ಮಾಡಿದೆ, ಬಟ್ ನಂಗೆ ಅಷ್ಟು ನಿಮ್ಮಷ್ಟು ಯಾರು ಹೇಳೋರು ನಮ್ಗೆ ಸಿಗಲಿಲ್ಲ. ಓಕೆ, ನಿನಗೆ ನಿದ್ದೆ ಕ್ವಾಲಿಟಿ ಚೆನ್ನಾಗಿದೆಯಾ ಅಣ್ಣ? ಇಲ್ಲ ಇಲ್ಲ ಇಲ್ಲ. ಓಕೆ, ಅದಕ್ಕೆ ತಪ್ಪು ಏನು ಅಂತ ಹೇಳ್ಕೊಡ್ತೀನಿ. ಗಂಟ್ಲು ಮತ್ತು ಮೂಗಲ್ಲಿ ಯಾವುದ್ರಲ್ಲಿ ಸಮಸ್ಯೆ ಕಾಣುತ್ತೆ ನಿಮಗೆ? ಗಂಟ್ಲೆಲ್ಲ ಗಂಟ್ಲಲ್ಲಿ, ಮೂಗಲ್ಲಿ ಮೂಗಲ್ಲಿ ಓಕೆ, ಮೂಗಲ್ಲಿ. ಈಗ ನೋಡಮ್ಮ, ಇದು ವಿಷಯ. ತಲೆ ಸತ್ತೋಗಿದೆ. ಯಾಕೆ ಇದನ್ನು ಡೈರೆಕ್ಟಾಗಿ ಹಿಂಗೆ ಹೇಳ್ತೀನಿ ಅಂದರೆ, ಮನುಷ್ಯನಿಗಿರ್ತಕ್ಕಂತಹ ಇಂದ್ರಿಯಗಳಲ್ಲಿ ಜ್ಞಾನೇಂದ್ರಿಯಗಳಿಗೆ ತಗೋತೀವಿ ನಾವು ಮುಖದಲ್ಲಿರ್ತಕ್ಕಂಥದ್ದನ್ನು. ಈಗ ಕಿವಿ, ಮೂಗು, ಗಂಟ್ಲು ಇದನ್ನು ಸ್ವಲ್ಪ ನೋಡಬೇಕು ಸರ್ಕಲ್ ಎಲ್ಲಿದೆ ಅಂತ. ಇದು ಔಟ್ ಅಂದರೆ ಬ್ಲ್ಯಾಕ್ ಆಗಿದೆ. ಅದು ಶೀತ ಅನ್ಬೋದು, ನನಗೆ ಉಸಿರಾಟ ಕರೆಕ್ಟಾಗಿ ಆಗ್ತಾಯಿಲ್ಲ ಅನ್ಬೋದು. ಇದರಿಂದ ಏನಾಗುತ್ತೆ, ಊಟ ತಿಂದ ಊಟ ಕರೆಕ್ಟಾಗಿ ಕರಗಲ್ಲ, ಕರಗಿದ್ದು ಕರೆಕ್ಟಾಗಿ ಹೊರಗೆ ಹೋಗಲ್ಲ. ಇದರಿಂದ ಉಸಿರಾಟದಲ್ಲಿ ವ್ಯತ್ಯಾಸ. ಇದನ್ನು ಕೋಲ್ಡು, ಶೀತ ಅಂದ್ಕೊಂಡು ಜೀವನವೆಲ್ಲ ಅನುಭವಿಸ್ತಾರೆ. ಮಾನಸಿಕ ರೋಗಿಯ ನಕ್ಷತ್ರ ಯಾವುದು ಅಂದರೆ ಭರಣಿ. ಆ ಥರ ಮಾಡ್ಕೊಳ್ಳೋದು, ಬೇಜಾರು ಮಾಡ್ಕೊಂಬಿಡೋದು, ತನ್ನಷ್ಟು ತಾನೇ ಪೇಚ್ಕೊಳ್ಳೋದು, ಇಲ್ಲದೆಲ್ಲ ಕಲ್ಪನೆ ಮಾಡ್ಕೊಳ್ಳೋದು, ಹಿಂಗೆ ಮಾಡಿ ಮಾಡಿ ಜೀವನ ಪರ್ಯಂತ ಏನು ಸ್ಯಾಟಿಸ್ಫೈ, ತೃಪ್ತಿಕರವಾದ ಜೀವನ ಸಿಕ್ಕಲ್ಲ. ಅಣ್ಣ, ನಿನ್ಗೆ ಅರ್ಥ ಆಯ್ತಾ? ಆಯ್ತು ಗುರುಗಳೇ, ನೀವು ಹೇಳಿದ್ದೆಲ್ಲ ಇದೆ. ಈಗ ಎಲ್ಲ ಇದೆ ಅಂತ ಏನೇನೋ ಇದೆ ಅಂತ ಅನ್ಕೋಬೇಡ ನೀನು. ನಾಳೆಯಿಂದಲೇ ನಿನ್ನ ಲೈಫ್ ಓಪನ್ ಆಗಲಿ. ಏನು ಅಂದರೆ, ನಿನಗೆ ಓಡಕ್ಕೆ ಬರುತ್ತಾ? ಬರುತ್ತೆ ಗುರುಗಳೇ. ಬೆಳಗ್ಗೆ ಒಂದು ಅರ್ಧ ಓಡೋದು ಅಂದರೆ ಜೋರಾಗಿ ಉಸಿರು ತಗೊಂಡು ಓಡೋದಲ್ಲ, ಮೀಡಿಯಮ್ ಆಗಿ ಸ್ವಲ್ಪ ಸ್ಟೆಪ್ ಹಾಕೋದು, ಆಮೇಲೆ ಸ್ವಲ್ಪ ಜೋರಾಗಿ ಜಂಪ್ ಮಾಡ್ದಂಗೆ ಓಡೋದು, ಆಮೇಲೆ ಸ್ಪೀಡಾಗಿ ಓಡೋದು. ಒಂದು 45 ನಿಮಿಷ ಈ ರೀತಿ ಹೋಗ್ಬೇಕು ನೀನು, ಎಂಟಿ ಸ್ಟಮಕಲ್ಲಿ ನೀರು ಕುಡಿದ್ಬಿಟ್ಟು. ಅರ್ಥ ಆಯ್ತಾ? ಆಯ್ತು ಆಯ್ತು ಗುರುಗಳೇ. ಆಮೇಲೆ ಒಂದು 10 ನಿಮಿಷ ರಿಲ್ಯಾಕ್ಸ್ ಮಾಡು. ಉಸಿರಾಟವನ್ನು ಹೇಗೆ ಗಮನಿಸ್ಕೊತಾ ಇದ್ದೀನಿ ಅಂತ ರಿಲ್ಯಾಕ್ಸ್ ಮಾಡು. ಮತ್ತು ಸಾಯಂಕಾಲ ಒಂದು 5 ಗಂಟೆಯಿಂದ 6 ಗಂಟೆ ಒಳಗಡೆ ಅದೇ ಥರ ಒಂದು 20 ನಿಮಿಷ ಸ್ಪೀಡಾಗಿ ವಾಕ್ ಮಾಡು ಅಥವಾ ರನ್ ಮಾಡು. ಈ ರೀತಿಯಾಗಿ ಮಾಡಿಕೊಂಡು ಚೆನ್ನಾಗಿ ಹಗದು ಮಾತಾಡ್ದೇ ತಿನ್ನಬೇಕು. ಬಾಳೆ ಎಲೆಯಲ್ಲಿ ಊಟ ಮಾಡು. ಒಂದು 5 ದಿವಸ ಇದನ್ನು ಮಾಡಪ್ಪ. ನಾನು ಹೇಳಿದ ಕ್ರಮ ಅಂದರೆ ರನ್ ಮಾಡಬೇಕು. ನಿನ್ನ ಉಸಿರಾಟದಲ್ಲಿ, ನಿನ್ನ ಶೀತದಲ್ಲಿ ಎಷ್ಟು ಸಮಸ್ಯೆಗಳು ಸರಿ ಹೋಗುತ್ತೆ, ನಿನ್ನ ಮನಸ್ಸು ಎಷ್ಟು ಖುಷಿಯಾಗತ್ತೆ, ದೇಹದಲ್ಲಿ ಎಷ್ಟು ಚೈತನ್ಯ ಬರುತ್ತೆ. ಇದು ಬೇಕಾ ಬೇಡವಾ? ಬೇಕು ಗುರುಗಳೇ. ದಯವಿಟ್ಟು ಇದು ಮಾಡು. ನಿಜಕ್ಕೂ ಇನ್ನೊಮ್ಮೆ ಕರೆ ಮಾಡಿ ಕೇಳಬೇಕಾದ್ರೆ ಇದರಿಂದ ಏನು ರಿಸಲ್ಟ್ ಸಿಕ್ಕುತ್ತೆ ಅಂತ ಮುಂದಿನ ಭಾಗ ಹೇಳ್ಕೊಡ್ತೀನಿ. ಜೀವನದಲ್ಲಿ ಹುಡುಕಬೇಡ, ನೀನು ಇರುವ ಕಡೆಗೆ ಎಲ್ಲ ಸಿಗಬೇಕು. ಅದು ಹೇಳ್ಕೊಡೋಣ. ಒಳ್ಳೇದಾಗಲಿ. ರೈಟ್. ಉಷಾ ಅಂತ ಕರೆ ಮಾಡಿದ್ದಾರೆ. ನಮಸ್ಕಾರ ಉಷಾ ಅವರೇ. ನಮಸ್ಕಾರಮ್ಮ. ಎಲ್ಲಿಂದ ಕಾಲ್ ಮಾಡ್ತಾ ಇದ್ದೀರಿ? ಬೆಂಗಳೂರಿಂದ. ಓಕೆ, ಗುರುಜಿ ಇದ್ದಾರೆ ಮಾತು. ಹಲೋ. ಹಲೋ, ನಮಸ್ಕಾರ ಗುರುಜಿ. ನಾರಾಯಣ, ಹೇಳಮ್ಮ. ಗುರುಜಿ, ನಮ್ಮ ಮಗನ್ ಮದ್ವೆ ಆಗಿಲ್ಲ ಗುರುಜಿ. ಮಗನ್ ಮದ್ವೆ 32 ವರ್ಷ ಆಯ್ತು. ಏನು ನಕ್ಷತ್ರ? ಆದ್ರೆ ನಕ್ಷತ್ರ ಪುಬ್ಬ ನಕ್ಷತ್ರ. ಒಬ್ಬ ಏನು ಮಾಡ್ತಿದ್ದಾನೆ? ಕಾರ್ ಓಡಿಸ್ತಾನೆ ಗುರುಜಿ. ನಿಮ್ಮ ಯಜಮಾನ್ರು ಏನು ಮಾಡ್ತಾರೆ? ನಮ್ಮ ಯಜಮಾನ್ರು ಸೆಕ್ಯೂರಿಟಿ ಕೆಲಸ ಮಾಡ್ತಾರೆ. ನಾನು ಮನೇಲಿದ್ದೀನಿ ಸ್ವಾಮಿ. ಎಷ್ಟು ವರ್ಷದಿಂದ ಸೆಕ್ಯೂರಿಟಿ ಕೆಲಸ ಮಾಡ್ತಾರೆ? ಅವ್ರು ಮಾಡ್ತಾ ಒಂದು 10 ವರ್ಷ ಆಯ್ತು ಸ್ವಾಮಿ. ಅದಕ್ಕೆ ಮುಂಚೆ ಏನು ಮಾಡ್ತಿದ್ರು? ಅದಕ್ಕಿಂತ ಮುಂಚೆ ರೈತರು ಸ್ವಾಮಿ. ನಾವು ಜಮೀನಿತ್ತು ಊರಲ್ಲಿ. ಹಾಂ. ಬೆಂಗಳೂರಿಗೆ ಬಂದು ಒಂದು 15 ವರ್ಷ ಆಯ್ತು ಸ್ವಾಮಿ. ಏನಕ್ಕೆ ಬಂದ್ರಿ ಬೆಂಗಳೂರಿಗೆ? ಸಂಪಾದನೆ ಮಾಡಕ್ಕ? ಸಂಪಾದನೆ ಮಾಡಕ್ಕಲ್ಲಿ ತುಂಬಾ ಕಷ್ಟ ಆಯ್ತು. ನೀವು ಊಟಕ್ಕೆ ಒಂದು ನಿಮಿಷ ಆಯ್ತು, ತಪ್ಪಲ್ಲ. ನಿಮ್ಮ ಅತ್ತೆ ಮಾವ? ಅತ್ತೆ ಮಾವಲ್ಲ ಇಲ್ಲ ಸ್ವಾಮಿ. ಫಸ್ಟ್ ಹೋಗಿದ್ದು ಯಾರು? ಫಸ್ಟ್ ಹೋಗಿದ್ ಮಾವ. ನಮ್ಮ ಮದ್ವೆಗೆ ಮುಂಚೆ ಮಾವ ಹೋಗಿದ್ದು. ಏನಾಗಿತ್ತು ಮಾವನಿಗೆ? ಇಲ್ಲ, ವಯಸ್ಸಾಗಿತ್ತು. ಮಾವಗ್ ಏನಾಗಿತ್ತು ಗೊತ್ತಿಲ್ಲ. ಅವ್ರಿಗೂ ಹುಷಾರ್ದಂಗ್ ಹೋಗಿದ್ರಂತೆ. ಈಗ ನಿಮ್ಮ ಯಜಮಾನ್ರು ಒಬ್ರೇನಾ ಬೇರೆ ಜೊತೆಲಿ ಹುಟ್ಟಿದವರು ಇದ್ದಾರಾ? ಇದಾರೆ ಸ್ವಾಮಿ. ಅವ್ರು 5 ಜನದಲ್ಲಿ 3 ಜನ ಹೋದ್ರು. ಇಬ್ರು ಹೋದ್ರು, ಈ 3 ಜನ ಇದ್ದಾರೆ. ಇಬ್ರು ಹೋಗಿದ್ದು ನಿಮ್ಮ ಯಜಮಾನ್ರಿಗಿನ್ನ ತಮ್ಮಂದ್ರು ಹೋದ್ರ? ಅಣ್ಣನ ಹೋಗಿದ್ದು? ಅಣ್ಣ ತಮ್ಮ ಇಬ್ರು ಹೋದ್ರು ಸ್ವಾಮಿ. ಈಗ ಅದು ಸಾವು ನಿಮ್ಗೆ ಖುಷಿ ಅನ್ನಿಸ್ತಾ? ಯಾಕೆ ಈ ತರ ಆಯ್ತು ಅಂತ ಬೇಜಾರಾಗ್ಲಿಲ್ವಾ? ಆಗಿದೆ ಸ್ವಾಮಿ. ಈಗ ತಿಳ್ಕೊಳ್ದೆ ಯಾಕೆ ಸುಮ್ಮನೆ ಇದ್ದೀರಾ? ನಂಬಿಕೆ ಇಲ್ವಾ? ಸಮಯ ಇಲ್ವಾ? ದುಡ್ಡಿಲ್ವಾ? ಏನ್ ಮಾಡಕ್ಕಾಗುತ್ತೆ ಸ್ವಾಮಿ, ಹೋದ್ರಂತ ನಾವೇನ್. ಓಕೆ, ನಿಮ್ಮ ಮಗನಿಗೆ ಬ್ಲಡ್ ಚೆಕ್ ಮಾಡಿಸಿದಿರಾ? ಮಾಡ್ಸಿದ್ವಿ ಸ್ವಾಮಿ. ಯಾವಾಗ? ಗೊತ್ತಿಲ್ಲ ಸ್ವಾಮಿ, ತುಂಬಾ ದಿನ ಆಯ್ತು ಮಾಡಿಸಿ. ಜ್ವರ ಬಂದ್ರೆ ಎಷ್ಟು ದಿನ ಇರುತ್ತೆ? ಜ್ವರ ಎಲ್ಲ 1-2 ದಿನ 3 ದಿನ ಇರುತ್ತೆ, ಆಮೇಲೆ ಹೋಗ್ಬಿಡುತ್ತೆ. ಓಕೆ. ಈಗ ಅವನು ಊಟ ಮಾಡ್ತಕ್ಕಂಥದ್ದು, ಮಲಗ್ತಕ್ಕಂಥದ್ದು ಸಿಸ್ಟಮ್ ಚೆನ್ನಾಗಿದೆಯೇನಮ್ಮ? ಇದೆ ಸ್ವಾಮಿ. ಅದೇ ನೈಟಲ್ಲಿ ಸ್ವಲ್ಪ ಲೇಟಾಗಿ ಬರ್ತಾನೆ, ಡ್ರೈವಿಂಗ್ ಮಾಡ್ತಾನಲ್ಲ ಸ್ವಾಮಿ. ಈಗ ನೀನು
ಅವನ ಆರೋಗ್ಯ ಸ್ಥಿತಿಯಲ್ಲಿ ನಿಜವಾಗ್ಲೂ ಅವನು ಸ್ಟ್ರೈಟಾಗಿ ನೆಮ್ಮದಿಯಾಗಿ ಖುಷಿಯಾಗಿ ಇರ್ತಾನೆ ಅಂತಾನೆ ಯೋಚನೆ ಮಾಡ್ಕೊಂಡಿರ್ತಾನೆ ಅಂತ ಗಮನಿಸಿದ್ಯಾ? ಇಲ್ಲ ಯೋಚನೆ ಮಾಡ್ತೀವಿ. ನಾವು ಒಂದ್ ಮನೆ ಬೇರೆ ತಗೊಂಡ್ಬಿಟ್ಟಿದೀವಿ, ತುಂಬಾ ಸಾಲ ಆಗ್ಬಿಟ್ಟಿದೆ. ಅಲ್ಲ, ಒಂದ್ ನಿಮಿಷ. ಮನೆ ತಗೊಳ್ಳದೆ ಇದ್ದಿದ್ರೆ ನಿಮ್ಗೆ ಸಾಲ ಅಂತಕ್ಕಂಥದ್ದಲ್ಲ, ಸಮಸ್ಯೆನೇ ಬರ್ತಿರ್ಲಿಲ್ಲ. ನೀವು ಮನೆ ಕೈ ಹಾಕಿದ್ದೆ ನಿಮ್ಗೊಂದು ದೊಡ್ಡ ಸಮಸ್ಯೆ. ಹೌದು ಸ್ವಾಮಿ. ಯಾಕೆಂತ ಕೇಳು. ನಿಮ್ಮ ಮಗನಿಗೆ ಎಷ್ಟು 29 ಎಷ್ಟು ಹೇಳಿದ್ದು? 32 ಇವಾಗ. 32 ವರ್ಷ ಆಯ್ತು. ಪುಬ್ಬ ನಕ್ಷತ್ರ ಹುಟ್ಟಿದ್ದು ಏನಕ್ಕೆ ಅಂತ ತಿಳ್ಕೊಳ್ದೆ ನೀವು ಆಸ್ತಿ ಕೈ ಹಾಕೋದ್ರೆ ಕಚ್ಚುತ್ತೆ. ಅವನ ಆಸ್ತಿನೂ ಕಂಡಿಡ್ಕೊಂಡಿಲ್ಲ ಅಂದ್ರೆ ಪುಬ್ಬ ನಕ್ಷತ್ರ ಮಗು ಹುಟ್ಟಬಹುದಾ? ಹುಟ್ಟಿದ್ರೆ ನಾವೇನು ತಿಳ್ಕೊಳ್ಳಿಲ್ಲ. ಮತ್ತೆ ನಾವು ಮನೆ ಆಸ್ತಿ ತಗೋಬೇಕಾ ತಿಳ್ಕೊಳ್ಳಿಲ್ಲ. ಅಮ್ಮ ಬದುಕಬೇಕು ಅಂತ ಪ್ಲ್ಯಾನ್ ಮಾಡ್ಕೊಂಡು ಬದುಕಕ್ಕೆ ಹೋದ್ರೆ ಬದುಕಕ್ಕಾಗಲ್ಲ. ಸಮಸ್ಯೆ ಮೇಲೆ ಸಮಸ್ಯೆ ಸಿಕ್ಕಾಕೊಳ್ಬೇಕಾಗತ್ತೆ. ಮೊದಲು ನಿಮ್ಮ ಮಗ ಹುಟ್ಟಿ ಸೂತ್ಕ ತೆಗೀರಿ. ಫಸ್ಟು ಪುಬ್ಬ ನಕ್ಷತ್ರ ಹುಟ್ಟಿದ ಸೂತ್ಕ ತೆಗಿಬೇಕು ಅಂದರೆ ನಿಮಗೆ ಅರ್ಥ ಆಗಲ್ಲ. ತಿಳ್ಕೊಳ್ಳೋ ಆಸಕ್ತಿ ಇದೆ. ನೀವು ಗಂಡ ಹೆಂಡತಿ ಕೂತ್ಕೊಂಡು ಡಿಸೈಡ್ ಮಾಡಿ. ಏನು ನಮ್ಮ ಮಗನಿಗೆ ಮದುವೆ ಮಾಡೋದು ಮುಖ್ಯ ಅಲ್ಲ, ನಮ್ಮ ಕುಟುಂಬದ ಬಗ್ಗೆ ತಿಳ್ಕೋಬೇಕು ಅಂತ ಆಸಕ್ತಿ ಇದ್ದರೆ ನಿಮ್ಮ ಮಗನನ್ನು ಕರ್ಕೊಂಡು ತಿಳ್ಕೊಳ್ಳೋಕ್ಕೆ ಪ್ರಯತ್ನ ಮಾಡೋದು ಆದರೆ ನಾನು ಹೇಳ್ಕೊಡ್ತೀನಿ. ನೀನು ಯಾವ ಕಾರಣಕ್ಕೂ ಯೋಚನೆ ಮಾಡಬೇಡ. ನಮಗೊಂದು ಒಳ್ಳೆ ಕರೆ ಸಿಕ್ಕಿ ನಮ್ಗೆ ಒಳ್ಳೇದಾಗೋ ರಸ್ತೆ ಸಿಕ್ತು ಅಂತ ಖುಷಿಯಾಗಿರು. ಜೊತೆಗೆ ಶಿವನ ದೇವಸ್ಥಾನ ಇಲ್ಲ ಆಂಜನೇಯ ದೇವಸ್ಥಾನಕ್ಕೆ ಹೋಗ್ಬಿಟ್ಟು ನಿಮ್ಮ ಯಜಮಾನರನ್ನ ಕರ್ಕೊಂಡು ನಾಳೆ ಅಲ್ಲಿ ಹೋಗಿ ಒಂದು ತುಳಸಿ ಅರ್ಚನೆ ಮಾಡಿಬಿಟ್ಟು ಆ ತುಳಸಿನ ರಾತ್ರಿ ದಿಂಬಲ್ಲಿ ಇಟ್ಕೊಂಡು ಮಲ್ಕೊಳ್ಳಿ ಇಬ್ಬರು. ಮಗನೂ ಬಂದರೂ ಪರವಾಗಿಲ್ಲ, ಬರಲಿಲ್ಲ ಅಂದರೆ ನೀವು ಇಬ್ಬರೇ ಹೋಗಿ ತುಳಸಿ ಅರ್ಚನೆ ಮಾಡಿಸೋದು. ಆ ತುಳಸಿಯನ್ನು ದಿಂಬಲ್ಲಿ ಸ್ವಲ್ಪ ಇಟ್ಕೊಂಡು ಮಲ್ಕೊಳ್ಳೋದು. ಏನು ಯೋಚನೆ ಮಾಡಬಾರ್ದು. ಅದು ನಿಮಗೆ ಕನಸಲ್ಲಿ ಗೋಚರ ಆಗುತ್ತೆ. ಅವಕಾಶ ಆದರೆ ಇನ್ನೊಮ್ಮೆ ಕರೆ ಮಾಡು. ಖುಷಿಯಾಗಿರು. ಮದುವೆ ಆಗಲಿಲ್ವಲ್ಲ ಅಂತ ಅನ್ಕೋಬೇಡ. ನಮ್ಗೆ ಒಳ್ಳೇದಾಗಲಿ ಅಂತ ಅನ್ಕೋ, ಒಳ್ಳೇದಾಗತ್ತೆ. ಹೇಳ್ಕೊಡ್ತೀನಿ. ಸರಿ ಸ್ವಾಮಿ. ಓಕೆ, ರಾಧಾ ಅಂತ ಕರೆ ಮಾಡಿದ್ದಾರೆ. ನಮಸ್ಕಾರ ರಾಧಾ ಅವರೇ. ರಾಧಾ ಅವ್ರಿಗೆ ನಾನು ಮಾತಾಡೋದು ಕೇಳಿಸ್ತಾ ಇದೆಯಾ? ರಾಧಾ ಅವರೇ? ಓಕೆ, ಕರೆಕ್ಟ್ ಆಗಿದೆ. ಗುರುಗಳೇ, ಆಗಲೇ ನೀವು ಮಾತಾಡ್ತಾ ಇರಬೇಕಾದ್ರೆ ಉಸಿರನ್ನು ತಗೊಳ್ಳೋದು, ಗಂಟಲಿಂದ ತಗೊಳ್ಳೋದು, ಅದು ತಂಪು ಪ್ರಕ್ರಿಯೆ ನಿಮಗೆ ಕಣ್ಣು ಮುಚ್ಕೊಂಡು ಮಾಡುವಾಗ ಗೊತ್ತಾಗುತ್ತೆ ಅಂತ. ಉಸಿರನ್ನು ಬಿಡೋದು ಇಟ್ ಈಸ್ ನೆಗೆಟಿವಿಟಿ ಅಂತ ಹೇಳ್ತಾ ಇದ್ರಿ. ಅದು ಹೆಂಗೆ ಅಂತ ಅಂದರೆ ಅದು ಕೂಡ ಅಂದರೆ ನಾವೇನು ತಗೋತೀವಿ ಅದನ್ನು ನಾವೇನು ಪ್ರಯತ್ನ ಮಾಡೋದು ಬೇಡಮ್ಮ. ಉಸಿರಾಟನೋ ಪ್ರಯತ್ನ ನಾವು ಮಾಡಬಾರ್ದು. ಅದು ಏನು ಆಗ್ತಾ ಇದೆ ಹಾಗೆ ಇರಬೇಕು. ನಾವು ಹಿಡ್ಕೊಳ್ಳೋದು, ದಬಾ ಸೆಳೆಯೋದು ಅದೆಲ್ಲ ಮಾಡಬಾರ್ದು. ಪ್ರಕೃತಿತ್ವ ಬಿಟ್ಬಿಡಿ ಅದನ್ನು. ಸುಮ್ಮನೆ ಆರಾಮಾಗಿ ನೀವು ಇವಾಗ ಉಸಿರಾಡ್ತಾ ಇದ್ದೀವಿ ಅಂದರೆ ಮಾತಾಡ್ತಾ ಇದ್ದೀವಿ, ಕೆಲಸ ಮಾಡ್ತೀವಿ, ಉಸಿರಾಡ್ತಾ ಇದ್ದೀವಿ, ಇದೊಂದು ಭಾಗ. ನಾವು ದೈವತ್ವದ ಕಡೆಗೆ ಹೋಗಬೇಕು. ನೆಮ್ಮದಿ ಬೇಕು, ಖುಷಿ ಬೇಕು. ಯಾರಿಗೆ ಬೇಡಮ್ಮ? ಎಲ್ರಿಗೂ ಬೇಕು. ಆವಾಗ ಕಣ್ಣು ಮುಚ್ಚಬೇಕು. ನೆಮ್ಮದಿ ಬೇಕು ಅಂದರೆ ಕಣ್ಣು ಮುಚ್ಚಬೇಕು. ಒಂದಿಷ್ಟು ಸಮಯ ಅಂತ ನಿಗದಿ ಮಾಡ್ಕೋಬಹುದು. ಖುಷಿ ನಿಮ್ಮ ಅನುಕೂಲ. ಒಂದು 5 ನಿಮಿಷ ಪ್ರಯತ್ನ ಮಾಡಿ. ಅದು ಖುಷಿ ಆದರೆ ನಾಳೆ 10 ನಿಮಿಷಕ್ಕೆ ಮಾಡಿ. ಎಕ್ಸೆಲ್ ಅಂದರೆ ಉಸಿರನ್ನು ಹೊರ ಬಿಡಬೇಕಾದ್ರೂ ಫೀಲ್ ಆಗುತ್ತೆ ನಮಗದು. 100%. ನೀವು ತಗೊಳ್ಳುವಾಗ ಎಷ್ಟು ತಣ್ಣಗಾಗತ್ತೋ ಬಿಡುವಾಗ ಅದೇ ಥರ ಆಟೋಮೆಟಿಕ್ ಡೌನ್ ಆಗುತ್ತೆ. ಅಲ್ಲೇ ಗೊತ್ತಾಗುತ್ತೆ ನಿಮಗೆ. ಎರಡೂ ಕಡೆ ತಣ್ಣಗೆ ನಡೆಯುತ್ತೆ. ಆ ತಣ್ಣಗೆ ನಡೆಯೋ ಕ್ರಿಯೆ ಇದೆಯಲ್ಲ, ಅದೇ ನಿಮ್ಮ ದೇಹಕ್ಕೆ ಬೇಕಾಗಿರ್ತಕ್ಕಂಥದ್ದು. ಏನದು ದೇಹಕ್ಕೆ ಬೇಕಾಗಿರೋದು ಅಂದರೆ ಕಣ್ಣು ಮುಚ್ತೀವಲ್ಲ ನಾವು, ಕಣ್ಣಿನ ನಾಡಿ ಅಂದರೆ 72,000 ನಾಡಿಗಳಿದೆ ನಮ್ಮ ದೇಹದಲ್ಲಿ ಅಂತ ನಾವು ಹೇಳ್ತೀವಿ. ಅದರಲ್ಲಿ ಮುಖ್ಯವಾಗಿ 3 ನಾಡಿ ತಗೊಂಡ್ರೆ, ಯಾವುದು ನಮ್ಮ ಬೆನ್ನಲ್ಲಿ ಇರ್ತಕ್ಕಂಥ 3 ನಾಡಿ ತಗೊಂಡ್ರೆ, ಅದನ್ನು ನಾವು ತಗೊಂಡಾಗ ಏನಾಗುತ್ತೆ ಅಂತಂದರೆ ನಮ್ಮ ಕಣ್ಣಿಗೆ ಸಂಬಂಧಪಟ್ಟಂಥ ತಂಪು ಕೊಡ್ತಕ್ಕಂಥ ನರನಾಡಿಗಳು ಏನಾಗುತ್ತೆ ಅಂದರೆ ಆಟೋಮೆಟಿಕ್ಕಾಗಿ ಅದು ಓಪನ್ ಆಗುತ್ತೆ. ಅಂದರೆ ಸರ್ಕ್ಯುಲೇಷನ್ ಚೆನ್ನಾಗಿ ನಡೆಯುತ್ತೆ, ಬ್ಯಾಲೆನ್ಸ್ಡ್ ಆಗಿರುತ್ತೆ. ಅವಾಗ ಏನಾಗುತ್ತೆ ನಿಮಗೆ ತಂಪಾಗುತ್ತೆ. ಕಣ್ಣು ಬಿಟ್ಟ ತಕ್ಷಣ ಅಯ್ಯೋ ನಾನು ಏನು ಈ ಥರ ಆಗ್ಬಿಟ್ಟು ನಾ ಎಷ್ಟು ಖುಷಿ ಅಂತ ಫೀಲ್ ಕ್ರಿಯೇಟ್ ಆಗುತ್ತೆ. ಅದೇ ದೈವತ್ವ. ಗುರುಗಳೇ, ಮೊನ್ನೆ ನೀವು ಮಾತಾಡೋ ಸಂದರ್ಭದಲ್ಲಿ ಕಾಲರ್ಗೂ ಒಂದಿಬ್ಬರು ಕೇಳ್ತಾ ಇದ್ರಿ. ಅಂದರೆ ಉಸಿರಾಟದ ಸಂದರ್ಭದಲ್ಲಿ ಹೊಟ್ಟೆಯಿಂದ ಆಡ್ತಿದ್ದೀರಾ, ನಿಮಗದು ಸೆನ್ಸ್ ಆಗ್ತಿದೆಯಾ ಅನ್ನೋದನ್ನು ಕೇಳ್ತಾ ಇದ್ರಿ. ಈಗ ಇವತ್ತು ಗಂಟಲಿನ ಪ್ರಕ್ರಿಯೆ ಹೇಳ್ತಿರೋದ್ರಿಂದಾಗಿ ಉಸಿರಾಟ ಸಂದರ್ಭದಲ್ಲಿ ಫೀಲ್ ಆಗುತ್ತಾ? ಬರುತ್ತೆ. ಅಂದ್ರೆ ಅದನ್ನ ಸಡನ್ ಆಗಿ ಅದನ್ನ ಬ್ಯಾಲೆನ್ಸ್ ಮಾಡಕ್ ಹೋಗ್ಬಾರ್ದು. ಫಸ್ಟು ನಾವು ಉಸಿರನ್ನ ಗಂಟ್ಲಲ್ಲಿ ಆಡ್ತಾ ಇದೀವಿ ಅನ್ನೋದು ಪ್ರಾಕ್ಟೀಸ್ ಮಾಡ್ಕೊಳ್ಳೋಣ. ಇದು ಓಕೆ ಆಯ್ತು. ಆಮೇಲೆ ಹೊಟ್ಟೆ ಸೇರಿಸ್ಕೊಳ್ಳೋಣ. ಯಾಕೆಂದ್ರೆ ಹೊಟ್ಟೆ ನೋಡಕ್ ಹೋಗಿ ಇದು ನೋಡಕ್ ಹೋಗಿ ಎರಡೂ ಮನ್ಸ್ಬಿಟ್ಟು ಬೇಜಾರಾಗ್ಬಿಡ್ತದೆ. ಸೊ ಹಾಗಾಗಿ ನಾವೇನ್ ಮಾಡ್ಬೇಕು ಅಂದ್ರೆ ಮೊದಲು ನಾವು ಮಾಡ್ಬೇಕಾದ ಮೊದಲನೇ ಕೆಲಸ ಉಸಿರಾಟ ನಮ್ಗೆ ಕರೆಕ್ಟಾಗಿ ತಣ್ಣಗಾಗ್ತಾ ಇದೆಯಾ ಅಮ್ಮ. ಅದು ಎಷ್ಟು ಖುಷಿ ಕೊಡುತ್ತೆ ಅಂದ್ರೆ ಅನುಭವಿಸೋರಿಗೆ ಗೊತ್ತು. 5 ನಿಮಿಷ ಆದ್ರೂ ಅದನ್ನೇ ಕೇಳುತ್ತೆ. ಮತ್ತೆ ಆ ಥರನೇ ಇರ್ಬೇಕಲ್ವಾ ನಾವು ಅಂತ ಬ್ಯಾಲೆನ್ಸ್ಡ್ ಆಗುತ್ತೆ, ಫೀಲ್ ಆಗುತ್ತೆ. ಅವಾಗ ಖುಷಿ ಏನಾಗುತ್ತೆ ನಿಮ್ಗೆ, ಎಲ್ಲಾ ಜಾಗಕ್ಕೆ ಹೋದ್ರೂ ಏನೇ ಕೆಲಸ ಮಾಡಕ್ಕೂ ಅದೇ ಜ್ಞಾಪಕ ಬರುತ್ತೆ. ರೈಟ್ ಗುರುಜಿ. ಸಿಂಚನ ಅಂತ ಕರೆ ಮಾಡಿದ್ದಾರೆ. ನಮಸ್ಕಾರ ಸಿಂಚನ ಅವರೇ. ನಮಸ್ಕಾರ. ಓಕೆ, ಎಲ್ಲಿಂದ ಕಾಲ್ ಮಾಡ್ತಾ ಇದ್ದೀರಿ ಸಿಂಚನ? ಬೆಂಗಳೂರಿಂದ. ಓಕೆ, ಗುರುಗಳಿದ್ದಾರೆ, ಮಾತಾಡಿ. ಹಲೋ, ನಮಸ್ಕಾರ ಗುರುಜಿ. ನಾರಾಯಣ. ಹೇಳಮ್ಮ ಸಿಂಚನ, ಏನ್ ಬೇಕು? ಸರ್, ಇವಾಗ BSc BSc ಅನಸ್ಲೇಷಿಯಾ ಮಾಡ್ತಾ ಇದ್ದೀನಿ. ಓಕೆ, ಸಂತೋಷ. ಹೇಳಮ್ಮ.
ಫಸ್ಟ್ ಇಯರ್. ಸೊ ಎಜುಕೇಶನ್ ಮುಂದೆ ಹೇಗಿರುತ್ತೆ, ನನ್ನ ಲೈಫ್ ಹೇಗಿರುತ್ತೆ? ಓಕೆ, ನಿನ್ನ ನಕ್ಷತ್ರ ಗೊತ್ತಾ? ಗುರುಜಿ ಏನು? ರೋಹಿಣಿ ನಕ್ಷತ್ರ, ವೃಷಭ ರಾಶಿ. ಸಿಂಚನ ಯಾಕೆ ಬಂತು ಗೊತ್ತಾಗಾದ್ರೆ? ಚೆನ್ನಾಗಿದೆ ಅಂತ ಇಟ್ಟಿದ್ದ? ಗುರುಜಿ ಅದು ಯಾರೋ ಅಮ್ಮನ್ಗೆ ಹೇಳಿದ್ರು ಅಂತ ಆಯ್ತು. ಅಲ್ಲ, ಹೆಸರು ಚೆನ್ನಾಗಿರ್ಬೇಕಾ ಜೀವನ ಚೆನ್ನಾಗಿರ್ಬೇಕಾ? ಜೀವನ ಚೆನ್ನಾಗಿರ್ಬೇಕು. ಈಗ ತಪ್ಪಾಗಿರೋದೆಲ್ಲಿ? ತಪ್ಪಲ್ವೇನಮ್ಮ? ಹಂಗಂತ ಹೆಸರು ಇಟ್ಟು ಹೆಸರು ಚೇಂಜ್ ಮಾಡಿದ ತಕ್ಷಣ ನನ್ನ ಜೀವನ ಕೆಟ್ಟೋಗುತ್ತೆ ಅಂತ ಪ್ರಶ್ನೆ ಅಲ್ಲ. ನಾವು ಹುಟ್ಟಿರ್ತಕ್ಕಂಥ ಅದಕ್ಕೊಂದು ಗುರುತು ಬೇಕಲ್ಲಪ್ಪ ಸಿಂಚನ. ಈಗ ನಿಮ್ಮ ಮೊದಲನೇ ಅಕ್ಷರದ ಪಕ್ಕದಲ್ಲೇ 0 ಹಾಕೊಂಡ್ಬಿಟ್ರೆ ಹೆಂಗಮ್ಮ ಕತೆ? ಸಿಂಚನ, ನಂದಿನಿ, ಕೇಳಿಸ್ಕೊ, ಸಿಂಚನ, ನಂದಿನಿ, ಸಂಪತ್ತು, ಇವರೆಲ್ಲ ಹೇಗಿರ್ತಾರೆ ಅಂದರೆ ಕರ್ನಾಟಕಕ್ಕೆ ಹಂಚುವಷ್ಟು ಬುದ್ಧಿ ಇರುತ್ತೆ. ಯೋಚನೆ ಮಾಡಿಕೊಂಡೇ ಬದುಕ್ತಾರೆ, ಏನಾಗುತ್ತೋ ಏನಾಗುತ್ತೋ ಏನಾಗುತ್ತೋ. ಯಾಕೆ ಅಂದರೆ ಆ ಹೆಸರು ಎಂಥ ದುರಂತವಾಗಿ ನಮ್ಮನ್ನು ತೊಗೊಂಡೋಗುತ್ತೆ ಅಂದರೆ ಆ ಅಕ್ಷರದಲ್ಲೂ ದೈವತ್ವ ಇರಬೇಕು. ಹಾಗಂತ ನೀನು ಹೆಸರು ಚೇಂಜ್ ಮಾಡೋದು ನಾನು ಹೇಳ್ತಾ ಇಲ್ಲ. ಮೊದಲು ನಾವು ಒಂದೊಂದಾಗಿ ಕ್ಲೀನ್ ಮಾಡ್ಕೊಳ್ತಾ ಹೋಗಬೇಕು. ಒಂದು. ಎರಡನೇದಾಗಿ ನೀನು ಮಾಡ್ತಾ ಇರತಕ್ಕಂತಹ ಒಂದು ಲೆಕ್ಕಾಚಾರಕ್ಕೆ ನಿನ್ನ ನಕ್ಷತ್ರ ಯಾವ್ದು ಹೇಳಿದ್ದು ನೀನು? ರೋಹಿಣಿ. ಓಕೆ, ನಿನ್ನ ಊಟ ಮಾಡ್ತಕ್ಕಂಥದ್ದು ರಾತ್ರಿ ಮಾಡಿ ಮಲಗ್ತೀಯಾ? ಬೆಳಿಗ್ಗೆ ಎಷ್ಟೊತ್ತು ಕೇಳ್ತೀಯಮ್ಮ ನೀನು? ಗುರುಜಿ ನಾನು 6-6:30. ಹೇಳಿಸ್ಬೇಕಾ ನೀನೇ ಹೇಳ್ತೀಯಾ? ಇಲ್ಲ ಗುರುಜಿ, ನಾನೇ ಹೇಳ್ತೀನಿ. ಎದ್ದಾಗ ನಿನಗೆ ಮೇಲ್ಭಾಗದಲ್ಲಿ ಅಂದರೆ ಎದೆಯ ಭಾಗದಲ್ಲಿ ಉಳಿ ಥರ ತೇಗ ಬರುತ್ತಾ, ಉರಿ ಬರುತ್ತಾ, ಏನು ಅನ್ಸುತ್ತೆ? ಗುರುಜಿ ಅಂದ್ರೆ ಸ್ವಲ್ಪ ಆ ಥರ ಫೀಲ್ ಆಗುತ್ತೆ. ಏನು ಮಾತಾಡಬೇಕು ಅನ್ಸಲ್ಲ. ಎದ್ದು ಸ್ವಲ್ಪ ಫ್ರೆಶ್ ಅಪ್ ಆದ್ಮೇಲೆ ಆಮೇಲೆ ಸ್ವಲ್ಪ ರಿಲೀಫ್ ಅನ್ಸುತ್ತೆ. ಈಗ ಅದು ನಿನಗೆ ಬೇಜಾರಾಗಲ್ವಾ? ಏನು ಹಿಂಗಾಗುತ್ತೆ ಬೆಳಗ್ಗೆ ಎದ್ದ ತಕ್ಷಣ ಅಂತ ಬೇಜಾರಾಗಲ್ವಾ? ಆಗುತ್ತೆ ಗುರುಜಿ. ಈಗ ನೋಡಮ್ಮ, ಇದು